ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಶತಮಾನಗಳಿಂದ ಈ ಎಲ್ಲ ವರ್ಗದ ಪ್ರಾತಿನಿಧ್ಯ ಹೊಂದಿದ ವಿಶ್ವದ ಪ್ರಥಮ ಸಂಸತ್ತು ಆಗಿತ್ತು ಎಂಬುದು ಸಂಸ್ಮರಣೀಯ. 900 ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಇಂದು ಅಗತ್ಯವಾಗಿರುವ ಸುಧಾರಣೆಯ ಕ್ರಮಗಳನ್ನು ಅನ್ವೇಷಿಸಿ ಆಚರಣೆಗೆ ತರಲು ಪ್ರಯತ್ನಿಸಿದ ಬಸವಣ್ಣವರ ಆದಿಯಾಗಿ ಎಲ್ಲ ಶರಣರು ಸದಾ ಸ್ಮರಣೀಯರು. ಬಸವ ಪೂರ್ವ ಸಮಾಜ ಅನ್ನುವಂಥದ್ದು ಮೂಲಭೂತವಾಗಿ ಚಾತುರ್ವರ್ಣ ಸಮಾಜವಾಗಿತ್ತು. ಚಾತುರ್ವರ್ಣ ಸಮಾಜ ಅನ್ನುವಂಥದ್ದು, ಚಾತುರ್ವರ್ಣ ವ್ಯವಸ್ಥೆ ಅನ್ನುವಂಥದ್ದು ಸೈದ್ಧಾಂತಿಕವಾಗಿ ಮೂಲತಃ ಅಸಮಾನತೆಯ ಶ್ರೇಣೀಕರಣದ ಪುರುಷ ಪ್ರಧಾನವಾದಂಥ ಸಮಾಜ ಆಗಿತ್ತು. ಹೀಗೆ ಚಾತುರ್ವರ್ಣ ವ್ಯವಸ್ಥೆ ಮೂಲತಃ ಅಸಮಾನತೆಯಾಗಿತ್ತು. ಬಸವ ಪೂರ್ವ ಸಮಾಜ ಅನ್ನುವಂಥದ್ದು ಈ ಬಗೆಯ ಅಸಮಾನತೆಯ ಕೂಪವಾಗಿತ್ತು ಅನ್ನುವಂಥದ್ದು. ಈಗ ವಿಶ್ವದೆಲ್ಲೆಡೆ ಕೊರೋನಾ ರಾಕ್ಷಸ ಹಾವಳಿ ಅತಿಯಾಗಿದೆ. ಇದರಿಂದ ಮನುಕುಲ ಭಯಭೀತ ವಾತಾವರಣದಲ್ಲಿ ಬದುಕುವ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊರೋನಾ ಕಾರಣದಿಂದ ಮಾನವೀಯ ಸಂಬಂಧಗಳಿಗೆ ಕೊಳ್ಳಿ ಬೀಳುವಂತಾಗಿದೆ. ಬಸವಣ್ಣನವರು ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎಲ್ಲರನ್ನೂ ಅಪ್ಪಿಕೊಳ್ಳಬೇಕು. ಯಾರನ್ನೂ ಜಾತಿ, ಲಿಂಗ, ಧರ್ಮ, ಭಾಷೆ ಇತ್ಯಾದಿ ಕಾರಣಕ್ಕೆ ದೂರ ಇಡಬಾರದು ಎಂದು ಹೇಳಿದ್ದರೂ ಇಂದು ಅಂತಹ ವಾತಾವರಣ ಇಲ್ಲ. ಮಾನವನು ಸಮಾಜದ ಒಂದು ಘಟಕ ಇದ್ದ ಹಾಗೆ. ಸಮಾಜ ಬಿಟ್ಟು ಮನುಷ್ಯನಿಲ್ಲ, ಮನುಷ್ಯ ಬಿಟ್ಟು ಈ ಸಮಾಜ ಇಲ್ಲ. ಅದೇ ರೀತಿ ವಚನ ಸಾಹಿತ್ಯ ಬಿಟ್ಟು ಕನ್ನಡವಿಲ್ಲ, ಕನ್ನಡ ಬಿಟ್ಟು ವಚನ ಸಾಹಿತ್ಯವಿಲ್ಲ. ಕನ್ನಡವನ್ನ ರಚಿಸಿ, ವಚನಗಳನ್ನ ರಚಿಸಿ ಅಚ್ಚಗನ್ನಡದ ಬೇಸಾಯಗಾರರು ಎಂದು ಪ್ರಸಿದ್ಧಿಯನ್ನ ಪಡೆದಂತಹ ನಮ್ಮ ಬಸವಾದಿ ಶರಣರ ತ್ಯಾಗ ಬಲಿದಾನ ನಿಜಕ್ಕೂ ನಾವು ಮೆಚ್ಚುವಂಥದ್ದು. ವಚನಗಳು ಕೇವಲ ಸಾಹಿತ್ಯ ರಚನೆಗಾಗಿ ಬರೆದವುಗಳಲ್ಲ. ಅವು ಶರಣರ ಬದುಕಿನ ಅನುಭವಗಳ ರಸಪಾಕ. ಅಲ್ಲಮ ಹೇಳುವಂತೆ ಅವು ಅಮೃತ ಸಾಗರ, ಮೇರು ಪರ್ವತ. ಶಿವಯೋಗಿ ಸಿದ್ದರಾಮೇಶ್ವರರು ಶ್ರುತಿ, ಸ್ಮೃತಿ, ಆಗಮ, ಪುರಾಣಗಳನ್ನು ಹೀಗಳೆಯುತ್ತಲೇ ಎಮ್ಮ ನುಡಿ ಮಹಾಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ ಎನ್ನುವರು. ಬಸವಣ್ಣನ ಸುತ್ತಮುತ್ತ ಬಂದಂಥ ಈ ಕುಶಲ ಕೆಲಸಗಾರರು ಏನಿದ್ದರು, ಅವರು ತಮ್ಮ ತಿಳುವಳಿಕೆಯನ್ನು, ತಮ್ಮ ಚರ್ಚೆಯನ್ನು, ತಮ್ಮ ಆಲೋಚನೆಗಳನ್ನು ಬೆಳೆಸ್ತಾ ಹೋದ ಹಾಗೆ ಒಂದು ಪ್ರಶ್ನೆ ಭಾಳ ಗಂಭೀರವಾಗಿ ಇದ್ದುಕೊಂಡಂಥದ್ದು ಯಾವುದು ಅಂತ ಹೇಳಿದರೆ, ನಾವು ಯಾರು ಶಿವಭಕ್ತರಲ್ಲವೋ, ಯಾರು ಭವಿಗಳೋ ಅವ್ರ ಜೊತೆ ಕೆಲಸ ಮಾಡೋದಿಲ್ಲ, ಅವ್ರದ್ದು ಕೆಲಸ ನಾವು ಮಾಡೋದಿಲ್ಲ ಅನ್ನೋಂಥದ್ದು. ಬಸವಣ್ಣವ್ರ ಉತ್ತರ ಹೇಳ್ತಾರೆ ನೋಡಿ, ನಾನು ಭವಿ ಬಿಜ್ಜಳನ ಕೆಳಗೆ ಕುಳಿತು
ನನಗೋಸ್ಕರ ಮಾಡ್ತಾ ಇಲ್ಲ, ನಾನು ಶರಣರಿಗೋಸ್ಕರ ಮಾಡ್ತಾ ಇದ್ದೇನೆ ಈ ಕೆಲಸ ಅಂತ ತಾವು ತಗೋಬೇಕು ಅಂತ. ಇಂದು ಕಾಯಕ ಮತ್ತು ದಾಸೋಹ ತತ್ವಗಳ ಸತ್ವವನ್ನು ಅರಿಯದ ಜ್ಞಾನವಂತರೂ ಸಹ ಕಳ್ಳದಾರಿಯ ಮೂಲಕವೇ ತಮ್ಮ ಬಂಡವಾಳ ಹೆಚ್ಚಿಸಿಕೊಳ್ಳುವ ಹುನ್ನಾರ ನಡೆಸಿದ್ದಾರೆ. ಅಂಥವರಿಗೆ ಕಾಯಕ ಮತ್ತು ದಾಸೋಹ ತತ್ವದ ಚಳುವಳಿಯ ಬಗ್ಗೆ ಉಪದೇಶ ಮಾಡುವುದು ಕೋಣನ ಮುಂದೆ ಕಿನ್ನೂರಿ ಬಾರಿಸಿದಂತೆ. ಈಗ ಕೊರೋನಾ ಹಾವಳಿ ಮಿತಿ ಮೀರಿದೆ. ಎಲ್ಲರೂ ಅದನ್ನು ಹೇಗೆ ಒದ್ದೋಡಿಸಿ ಜನರ ಪ್ರಾಣ ರಕ್ಷಿಸುವುದು ಎಂದು ಚಿಂತೆ ಮಾಡುತ್ತಿದ್ದರೆ ಬೆಂದ ಮನೆಯಲ್ಲಿ ಗಳ ಹಿರಿದವನೇ ಜಾಣ ಎನ್ನುವಂತೆ ಇಂಥ ಸಂದರ್ಭದಲ್ಲೂ ಹೇಗೆ ದೋಚಬಹುದು, ಬಾಚಬಹುದು ಎಂದು ಕೆಲವರು ಯೋಚಿಸುತ್ತಿದ್ದಾರಂತೆ. ಇಂಥವರಿಗೆ ಮನುಷ್ಯತ್ವ ಇದೆಯೇ? ಶರಣ ಚಳವಳಿ ಹುಟ್ಟು ಹಾಕಿದ್ದು ಇಂತಹ ಭಕ್ತರ ಒಂದು ದೊಡ್ಡ ಪಡೆಯನ್ನ. ಇಲ್ಲಿ ಭಕ್ತ ಅನ್ನೋ ಪದವನ್ನ ಬಳಕೆ ಮಾಡಿದ ಕೂಡಲೇ ಅನೇಕರು ಇದು ಆಧ್ಯಾತ್ಮಿಕ ದಾರಿಯಲ್ಲೇ ಹೋಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಉತ್ತಮ ಮನುಷ್ಯನಿಗೆ ಬೇಕಾಗಿರುವಂತಹ ಲಕ್ಷಣಗಳನ್ನೆಲ್ಲ ಅವರು ಭಕ್ತನ ವ್ಯಾಖ್ಯೆಯಲ್ಲಿ ಸೇರಿಸ್ಕೊಳ್ತಾರೆ. ಈ ಅರಿವು ಮರೆವು ಅನ್ನುವಂಥದ್ದು ಮನುಷ್ಯನಿಗೆ ಇದ್ದದ್ದೇ. ಒಮ್ಮೊಮ್ಮೆ ಅರಿವಿಗಿಂತ ಮರವೇನೇ ಜಾಸ್ತಿ ಆಗುತ್ತೆ. ಆ ಮರವೇನೇ ಎಲ್ಲ ಸಮಸ್ಯೆಗಳಿಗೆ ಆಹ್ವಾನ ನೀಡುತ್ತೆ. ಅದನ್ನೇ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಮರವು ಘನ ನಿಮ್ಮ ನೆನೆವ ಮನವ ಕಿರಿದೆನ್ನಬಹುದೇ ಅಂತ ಕರೀತಾರೆ. ಅಂದರೆ ಮರವು ಎಷ್ಟೇ ದೊಡ್ಡದಾಗಿದ್ರೂ ನಾವು ದೇವರನ್ನ ನೆನೆಸ್ತೇವೆ ಅಂತಂದರೆ ಆಗ ನಮ್ಮ ಮನಸ್ಸು ಕಿರಿದಾಗೋದಿಲ್ಲ, ಕಿರಿದಾಗುತ್ತೆ. 12ನೇ ಶತಮಾನ ಅಂದರೆ ಅದು ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಂಥ ಒಂದು ಕಾಲ. ಅದು ಆ ಒಂದು ಕಾಲದಲ್ಲಿ ಜನಸಾಮಾನ್ಯರಲ್ಲಿ ಅಜ್ಞಾನ, ದಾರಿದ್ರ್ಯ, ಬಡತನ, ಅಂಧಶ್ರದ್ಧೆ, ಮೂಢನಂಬಿಕೆಗಳೆಲ್ಲ ಮನೆ ಮಾಡಿಕೊಂಡಿದ್ದು. ಮಹಾತ್ಮರನ್ನು, ಶರಣರನ್ನು ಸ್ಮರಣೆ ಮಾಡಿದರೆ ಸಾಕು, ಅದರಿಂದ ನಮಗೆ ಒಳ್ಳೆಯದಾಗ್ತದೆ, ನಮಗೆ ಮೋಕ್ಷ ಸಿಗ್ತದೆ ಅನ್ನುವಂಥ ಒಂದು ವಿಚಾರಗಳನ್ನು ಹೇಳಿ ಏನೇನೋ ಅವರಿಂದ ಪೂಜಾದಿ ಕರ್ಮಗಳನ್ನು ಮಾಡಿಸಿ ಜನರನ್ನು ಶೋಷಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಎಲ್ಲ ಕಾಲದಲ್ಲೂ ಗೂಢಾಚರಣೆಗಳು ಮಿತಿಮೀರಿತ್ತು. ಅವುಗಳನ್ನು ವೈಭವೀಕರಣ ಮಾಡಿ ಕೆಲವರು ಯಾವುದೇ ಶ್ರಮ ಇಲ್ಲದೆ ಸುಖದ ಬದುಕಿಗೆ ದಾರಿ ಮಾಡಿಕೊಂಡಿದ್ರು. ಅಂಥವುಗಳನ್ನು ಪ್ರತಿಭಟಿಸಿ ನೈತಿಕತೆ, ವೈಚಾರಿಕತೆಯ ನೆಲೆಗಟ್ಟಿನ ಮೇಲೆ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನುವಂಥದ್ದು ಶರಣರ ಆಶಯವಾಗಿದೆ. ಹಾಗಾಗಿನೇ ಅವರು ತಿಥಿ, ವಾರ, ನಕ್ಷತ್ರ, ಶಕುನ, ಶುಭಗಳಿಗೆ ಇಂಥವುಗಳನ್ನು ನೋಡ್ತಾ ಇರಲಿಲ್ಲ. ಅವರಿಗೆ ತಮ್ಮ ಕಾಯಕವೇ ಮುಖ್ಯವಾಗಿತ್ತೆ ಹೊರತು ಪಂಚಾಂಗ ಪುರೋಹಿತರು ಹೇಳುವಂಥ ವಾರ, ನಕ್ಷತ್ರ ಅಲ್ಲ. ಹೆಣ್ಣನ್ನ ದೇಹವಾಗಿ, ಗಂಡಿನ ಭೋಗ್ಯವಾಗಿ ನೋಡಿಕೊಂಡು ಬಂದ ಚರಿತ್ರೆಯನ್ನ ತಡೆದು ಹೆಣ್ಣಿಗೊಂದು ಆತ್ಮಾಭಿವ್ಯಕ್ತಿಯನ್ನ ಪರಿಗಣಿಸಿದ ವಚನಕಾರರ ನಿಲುವು ಖಂಡಿತವಾಗಿಯೂ ಮಹತ್ವವಾದದ್ದು. ಆದರೆ ಹೀಗೆ ಅಭಿವ್ಯಕ್ತಿಯ ಮೂಲಕ ದಾಖಲಾಗದೆ ಶರಣ ಚಳುವಳಿಯಲ್ಲಿ ತಮ್ಮನ್ನ ಇಡಿಯಾಗಿ ಸಮರ್ಪಿಸಿಕೊಂಡಂತಹ ನೂರಾರು ಹೆಣ್ಣುಗಳು ಅಲ್ಲಿ ತಮ್ಮ ಯೋಗದಾನವನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕು. ಈ ಲಿಂಗ ತಾರತಮ್ಯವನ್ನ ಹೊಡೆದು ಹಾಕಲಿಕ್ಕೆ ಶರಣರು ಪ್ರಯತ್ನ ಮಾಡಿದ್ದು ಅವರ ವಚನಗಳಿಂದ ತಿಳಿದು ಬರುತ್ತೆ. ಈಗ ಒಬ್ಬ ವ್ಯಕ್ತಿಯನ್ನ ದೈಹಿಕ ಆಕಾರದಿಂದ ಹೆಣ್ಣು ಅಂತ, ಮತ್ತೊಬ್ಬರನ್ನ ಗಂಡು ಅಂತ ಗುರುತಿಸಬಹುದೇ ಹೊರತಾಗಿ ಇಬ್ಬರ ಒಳಗಡೆ ಇರುವಂಥ ಆತ್ಮಕ್ಕೆ ಹೆಣ್ಣು ಗಂಡು ಅನ್ನುವಂಥ ಭಿನ್ನತೆ ಇಲ್ಲ ಅಂತ ದಾಸಿಮಯ್ಯನವರು ಅವತ್ತೇ ಹೇಳಿದರು. ಅಲ್ಲಮ ಪ್ರಭುದೇವರು ಹೆಣ್ಣು ಮಾಯೆ, ಮಣ್ಣು ಮಾಯೆ, ಹೊನ್ನು ಮಾಯೆ ಅನ್ನುವಂಥ ಅಭಿಪ್ರಾಯಕ್ಕೆ ಹೊರತಾಗಿ ಅವು ಮಾಯೆ ಅಲ್ಲಪ್ಪ, ಮನದ ಮುಂದಣ ಆಸೆಯೇ ಮಾಯೆ ಅಂತ ಕರೆದರು. ಅಕ್ಕ ಮಹಾದೇವಿಯವರು ಈ ಹಿನ್ನೆಲೆಯಲ್ಲಿ ಹೇಳುವಂಥ ಒಂದು ವಚನ, ಬಟ್ಟಿಹ ಮಲೆಯ ಭರದ ಜೌವನದ ಚಲುವ ಕಂಡು ಬಂದಿರಣ್ಣ, ಅಣ್ಣ ನಾನು ಹೆಂಗೂಸಲ್ಲ, ಅಣ್ಣ ನಾನು ಸೂಳೆಯಲ್ಲ, ಅಣ್ಣ ಮತ್ತೆ ನನ್ನ ಕಂಡು ಕಂಡು ಆರೆಂದು ಬಂದಿರಣ್ಣ, ಚನ್ನಮಲ್ಲಿಕಾರ್ಜುನನಲ್ಲದೆ
ಮಿಕ್ಕಿನ ಪುರುಷನು ನಮಗಾಗದ ಮೋರೆ ನೋಡಣ್ಣ. ಅಣ್ಣ, ನನ್ನಲ್ಲಿ ಏನಿದೆ ಅಂತ ಬಂದಿದ್ದೀರಪ್ಪ? ನಾನು ಹೆಂಗಸಲ್ಲ, ನಾನು ಸೂಳೆ ಅಲ್ಲ, ಚನ್ನಮಲ್ಲಿಕಾರ್ಜುನನು ಅಲ್ಲದಂಥ ಮಿಕ್ಕಿನ ಪುರುಷನು ನಮಗಾಗದ ಮೋರೆ ಅಂತ ಅವ್ರಿಗೆ ಹೇಳ್ತಾಳೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಂವಿಧಾನದ ಅಂಶಗಳು ವಚನಗಳಲ್ಲಿ ಸಿಗ್ಲಿಕ್ಕೆ ಆರಂಭ ಆಗ್ತವೆ. ಇಷ್ಟಕ್ಕೂ ಕೂಡ ಆ ವಚನಗಳನ್ನ ಬರೆದಂಥವರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20ನೇ ಶತಮಾನದಲ್ಲಿ ಕೊಟ್ಟಂತಹ ಸಂವಿಧಾನದಂತಹ ಒಂದು ಡಾಕ್ಯುಮೆಂಟ್ ಅನ್ನ ಏನನ್ನೂ ಓದದೇ ಇರುವಂತಹ, ಜಗತ್ತಿನ ಯಾವ ಅರಿವು ಕೂಡ ಯಾವುದನ್ನೂ ಸುತ್ತಿ ನೋಡಿಲ್ಲದೆ ಇರುವಂತಹ, ಅತ್ಯಂತ ಸ್ಥಳ ಸಮುದಾಯಗಳಿಂದ ಬಂದಂತಹ ವಚನಕಾರರು ಕೊಟ್ಟಿದೆಯಲ್ಲ, ನಿಜಕ್ಕೂ ಕೂಡ ಅದು ಅತ್ಯಂತ ಇಟ್ಸ್ ಅ ವೆರಿ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದಿ ಹ್ಯೂಮನ್ ಸೊಸೈಟಿ ಅಂತ ನನಗನ್ಸುತ್ತೆ. ಕ್ರಿಸ್ತ ಶಕ 1215ರಲ್ಲಿ ಇಂಗ್ಲೆಂಡ್ನಲ್ಲಿ ಜಾನ್ ಎನ್ನುವ ಒಬ್ಬ ಪ್ರಜಾಪೀಡಕ ರಾಜ ಇದ್ದಂತೆ. ಅವನು ಕಿರುಕುಳ ಸಹಿಸಲಾಗದೆ ಅಲ್ಲಿರುವಂಥ ಎಲ್ಲ ಪ್ರಜೆಗಳು ಸಂಘಟಿತರಾಗಿ ಆ ರಾಜನಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಕೊಟ್ಟು ನೀನು ಇದಕ್ಕೆ ಸಹಿ ಹಾಕದೇ ಇದ್ರೆ ಅಧಿಕಾರದಿಂದ ಇಳಿಬೇಕಾಗತ್ತೆ ಅಂತ ಒತ್ತಡ ತರ್ತಾರೆ. ಆಗ ರಾಜ ಸಹಿ ಹಾಕ್ತಾನೆ. ರಾಜನಿಗೆ ಸೋಲಾಗುತ್ತೆ, ಪ್ರಜೆಗಳಿಗೆ ಜಯ ಆಗುತ್ತೆ ಅನ್ನೋಂಥ ಜಯಘೋಷ ಹಾಕಿ ಅಲ್ಲಿಂದ ಪ್ರಜಾಪ್ರಭುತ್ವದ ಉದಯ ಆಯಿತು ಅಂತ ಹೇಳ್ತಾರೆ. ಆದರೆ ನಿಜವಾದ ಪ್ರಜಾಪ್ರಭುತ್ವದ ಉದಯ ಆಗಿದ್ದು 12ನೇ ಶತಮಾನದಲ್ಲಿ. ಸಂವಿಧಾನದ ಆಶಯಗಳನ್ನು ಸಮಾಜಕ್ಕೆ ಕೊಟ್ಟು ಜಾರಿಯಲ್ಲಿ ತಂದವರು ಮತ್ತು ಅದನ್ನು ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವದ ವ್ಯಾಖ್ಯೆಯನ್ನು ತುಂಬ ಸರಳವಾಗಿ ನೀಡಿದವರು ಬಸವಾದಿ ಶಿವಶರಣರು. ಅಂದರೆ ಅತಿಶಯೋಕ್ತಿ ಏನಲ್ಲ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಆಹಾರವ ಕಿರಿದು ಮಾಡಿರಣ್ಣ, 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 ಆಹಾರವ ಕಿರಿದು ಮಾಡಿರಣ್ಣ. ಆಹಾರದಿಂದ ವ್ಯಾಧಿ ಹಬ್ಬಿ, ಆಹಾರದಿಂದ ವ್ಯಾಧಿ ಹಬ್ಬಿ, ಬಲಿವುದಯ್ಯ 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 ಬಲಿವುದಯ್ಯ. ಆಹಾರದಿಂದಿದ್ರೆ ನಿದ್ರೆಯಿಂದ ತಾಮಸ, ಆಹಾರದಿಂದಿದ್ರೆ ನಿದ್ರೆಯಿಂದ ತಾಮಸ, ಅಜ್ಞಾನ ಮೈ ಮರವು ಅಜ್ಞಾನ ಮೈ ಮರವು, ಅಜ್ಞಾನ ಮೈ ಮರವು ಅಜ್ಞಾನ ಮೈ ಮರವು. ಆಹಾರವ ಕಿರಿದು ಮಾಡಿರಣ್ಣ,
ವಿರಕ್ತಿ ಹಾನಿ ಅರಿವು ನಷ್ಟ ಪರವು ದೂರ ನಿರಕ್ಕೆ ನಿಲವಿಲ್ಲದ ಕಾರಣ ಚನ್ನ ಮಲ್ಲಿಕಾರ್ಜುನ ನೊಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಮಿತ ಭೋಜನ ಮಿತವಾಕು ಮಿತ ನಿದ್ರೆಯ ಮಾಡಿರಣ್ಣ ಮಿತ ನಿದ್ರೆಯ ಮಾಡಿರಣ್ಣ ಮಿತ ಭೋಜನ ಮಿತವಾಕು ಮಿತ ನಿದ್ರೆಯ ಮಾಡಿರಣ್ಣ ಮಿತ ಭೋಜನ ಮಿತವಾಕು ಮಿತ ನಿದ್ರೆಯ ಮಾಡಿರಣ್ಣ ಮಿತ ಭೋಜನ ಮಿತವಾಕು ಮಿತ ನಿದ್ರೆಯ ಮಾಡಿರಣ್ಣ ಮಿತ ನಿದ್ರೆಯ ಮಾಡಿರಣ್ಣ ಸಿದ್ಧಿ ಬೇಕ ಪಡೆ ಅತ್ಯಾಹಾರ ಇಂದ್ರಿಯ ವ್ಯವಹಾರ ಯೋಗ ಸಿದ್ಧಿ ಬೇಕ ಪಡೆ ಅತ್ಯಾಹಾರ ಇಂದ್ರಿಯ ವ್ಯವಹಾರ ರೇ ಕಣ್ಣ ಪ್ರಿಯನಾಗಿ ನಾತನಲ್ಲಿ ರೇ ಕಣ್ಣ ಪ್ರಿಯನಾಗಿ ನಾತನಲ್ಲಿ ಮಿತ ಭೋಜನ ಮಿತವಾಕು ಮಿತ ನಿದ್ರೆಯ ಮಾಡಿರಣ್ಣ 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 ಮಿತ ಭೋಜನ ಮಾಡಿರಣ್ಣ ಮಿತವಾಕು ಮಾಡಿರಣ್ಣ ಮಿತ ನಿದ್ರೆಯ ಮಾಡಿರಣ್ಣ ಸತ್ತನಾಯತಿಂಬ ಹಟ್ಟಿಗರನೇ ನೆಮ್ಮೆನಯ್ಯ ರಾಮನಾಥ ರಾಮನಾಥ ಅಡಗತಿಂಬರು ಕಡಿಕದ ಅಡಿಗೆ ಇರಲಿಕ್ಕೆ ಅಡಗತಿಂಬರು ಕಡಿಕದ ಅಡಿಗೆ ಇರಲಿಕ್ಕೆ ಕುಡಿವರು ಸೂರ್ಯ ಹಾಲಿರಲಿಕ್ಕೆ ಕುಡಿವರು ಸೂರ್ಯ ಹಾಲಿರಲಿಕ್ಕೆ ಅಡಗತಿಂಬರು ಕಡಿಕದ ಅಡಿಗೆ ಇರಲಿಕ್ಕೆ ಅಡಗತಿಂಬರು ಕಡಿಕದ ಅಡಿಗೆ ಇರಲಿಕ್ಕೆ
ಕಡಿಗದ ಅಡಿಗೆ ಇರಲಿಕ್ಕೆ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆ 10 ಆಗಸ್ಟ್ 2020. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ವಚನಗೀತೆಗಳನ್ನು ಹಾಡಿದ ಶಿವಸಂಚಾರ ತಂಡದ ಕಲಾವಿದರಾದ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ದಾಕ್ಷಾಯಿಣಿ ಮತ್ತು ಶ್ರೀ ಎಚ್.ಎಸ್. ನಾಗರಾಜ್ ಹಾಗೂ ತಬಲಾ ಸಾಥಿ ಶರಣ್ ಇವರಿಗೆ ಕೃತಜ್ಞತೆಗಳು. ಈ ದಿನದ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ದಯಪಾಲಿಸಲಿರುವ ಪರಮ ಪೂಜನೀಯ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನ ಬಯಸುತ್ತೇನೆ. ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸದ ವಿಷಯ ವಚನಗಳ ಹೊಸ ಅಧ್ಯಯನ ವಿಧಾನಗಳು. ಈ ವಿಷಯವನ್ನು ಕುರಿತು ತಮ್ಮ ಆಲೋಚನೆಗಳನ್ನ ನಮ್ಮೊಡನೆ ಇಂದು ಹಂಚಿಕೊಳ್ಳಲಿರುವವರು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಕರ್ನಾಟಕದ ವಿವಿಧ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ದೆಹಲಿಯ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ದೆಹಲಿಯ JNU ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ರಾಜಧಾನಿಯಲ್ಲಿ ಕರ್ನಾಟಕ ಪ್ರತಿನಿಧೀಕರಣವನ್ನ ಸಬಲೀಕರಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. 10 ಮಹತ್ವದ ಕೃತಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿರುವ ಶ್ರೀಯುತರು ವಿಶ್ವದ ಅನೇಕ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವ ಬಿಳಿಮಲೆಯವರು ಭಾರತೀಯ ಸಂಸ್ಕೃತಿಯ ಅಧ್ಯಯನಕ್ಕೆ ಹೊಸ ವಿಸ್ತಾರ ತಂದುಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ಸೇರಿದಂತೆ 10 ಹಲವು ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಇದೀಗ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳಾದ ಶ್ರೀಮತಿ H.E. ಸುಧಾ, ಶ್ರೀ D.N. ರಾಜೇಶ್ ಕುಟುಂಬದವರು, ಉದ್ಯಮಿಗಳು ಬೆಂಗಳೂರು, ಇವರನ್ನು ಕೂಡ ಗೌರವಾದರಗಳಿಂದ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಅಕ್ಷರ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಸುದ್ದಿ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವ ಶರಣೆಯರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಇದೀಗ ನಿಮ್ಮ ಮುಂದೆ ಉಪನ್ಯಾಸ ವಚನಗಳ ಹೊಸ ಅಧ್ಯಯನ ವಿಧಾನಗಳು ಉಪನ್ಯಾಸ ನೀಡಲಿರುವವರು ಖ್ಯಾತ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ವಚನ ಚಳುವಳಿ ಮತ್ತು ವಚನ ಸಾಹಿತ್ಯದ ಬಗ್ಗೆ ಇದುವರೆಗೆ ನಡೆದ ಅಧ್ಯಯನಗಳನ್ನು ಪರಿಶೀಲಿಸಿದರೆ ಅದರ ಬಗ್ಗೆ ಈಗ ಹೊಸ ಮಾತುಗಳನ್ನು ಹೇಳುವಂಥ ವಿಶ್ವಾಸವಾಗಲಿ ಧೈರ್ಯವಾಗಲಿ ನನಗಿಲ್ಲ. ಫಗು ಹಳಕಟ್ಟಿಯವರು ವಚನಗಳ ಸಂಕಲನ ಕೆಲಸವನ್ನು ನಡೆಸಿದ ಮೇಲೆ A.K. ರಾಮಾನುಜನ್ ಅವರು ಅದರ ಬಗ್ಗೆ ಬರೆದಂಥ ಕ್ರಮವಾಗಲಿ ಅಥವಾ ಇತ್ತೀಚೆಗೆ H.S. ಶಿವಪ್ರಕಾಶ್ ಅವರು ಅದರ ಬಗ್ಗೆ ಮಾಡುವಂಥ ವ್ಯಾಖ್ಯಾನಗಳನ್ನಾಗಲಿ ಪರಿಶೀಲಿಸಿದರೆ ನಮಗೆ ಈಗ ಅದರಿಂದ ಮುಂದೆ ಹೋಗುವುದು ಕಷ್ಟ. ಹಾಗಾಗಿ ಕನ್ನಡದ
ಒಂದು ಸುದೀರ್ಘವಾದ ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಚಳುವಳಿಗೆ ಸಿಕ್ಕಿದಂಥ ಒಂದು ಪ್ರತಿಕ್ರಿಯೆ, ವಿಮರ್ಶೆ, ಅವುಗಳು ಬೇರೆ ಭಾಷೆಗಳಿಗೆ ಹೋದ ಕ್ರಮ, ಇವುಗಳೆಲ್ಲ ಅತ್ಯದ್ಭುತವಾದಂಥ ಒಂದು ಸಂಗತಿ. ಎಂ ಕಲಬುರ್ಗಿ ಅಂಥವರು ವಚನಗಳನ್ನು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲುಪಿಸಲು ಪ್ರಯತ್ನ ಮಾಡಿ ಅದರಲ್ಲಿ ಅವರು ಯಶಸ್ವಿಯಾದರು. ಹಾಗಾಗಿ ಈಗ ನಾವು ಅವರೆಲ್ಲ ಮಾಡಿದ ಕೆಲಸಗಳನ್ನು ಗಮನದಲ್ಲಿರಿಸಿಕೊಂಡು ಮನನ ಮಾಡಿಕೊಂಡು ಅವುಗಳನ್ನು ಆಚರಣೆಗೆ ತರುವುದು ಅಥವಾ ಅವುಗಳನ್ನು ವಿದ್ಯಾರ್ಥಿಗಳು ಹೇಳುವ ಕೆಲಸವನ್ನು ಸುಲಭದಲ್ಲಿ ಮಾಡಬಹುದು ಮತ್ತು ಬಹಳ ಜನ ಅದನ್ನು ಮಾಡುತ್ತಲೂ ಇದ್ದಾರೆ. ಆದರೆ ವಚನಗಳ ಬಗ್ಗೆ ಹೊಸ ರೀತಿಯಿಂದ ಹೇಗೆ ಯೋಚನೆ ಮಾಡಬಹುದು ಮತ್ತು ಯಾವ ಬಗೆಯಲ್ಲಿ ಅದರ ಬಗ್ಗೆ ಸಂಶೋಧನೆಯನ್ನು ನಾವು ಮುಂದುವರಿಸಬಹುದು, ಅಥವಾ 12ನೇ ಶತಮಾನದ ವಚನಗಳನ್ನು ಬಹಳ ಜನ ಸಮಕಾಲೀನಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಉದಾಹರಣೆಗೆ ಕೋವಿಡ್ ಬಂದಾಗ ವಚನಗಳು ಮತ್ತು ಕೋವಿಡ್ ಅಂತ ಒಂದು ಸೆಮಿನಾರ್ ಸುಲಭದಲ್ಲಿ ನಡೆದು ಬಿಡುತ್ತೆ. ಸಂವಿಧಾನದ ಬಗ್ಗೆ ಚರ್ಚೆ ಬಂದಾಗ ವಚನಗಳು ಮತ್ತು ಸಂವಿಧಾನ ಅಂತ ಒಂದು ಚರ್ಚೆ ನಡೆದು ಬಿಡುತ್ತೆ. ಮಹಿಳೆಯರ ಸಬಲೀಕರಣದ ಬಗ್ಗೆ ಬಂದಾಗ ವಚನ ಚಳುವಳಿ ಮತ್ತು ಮಹಿಳಾ ಸಬಲೀಕರಣದ. ಹಾಗಾಗಿ ನಾವು ಅತ್ಯಂತ ಕಂಟೆಂಪರರಿ ಆಗಿರುವ ಸಮಕಾಲೀನ ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಅದನ್ನು ಅತ್ಯಂತ ಸರಳವಾಗಿ ವಚನಗಳಿಗೆ ತಳುಕು ಹಾಕುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಹಾಗೆ ಮಾಡಿದಾಗ ನಮ್ಮ ಸಮಾಜ, ನಾವು ಬದುಕುತ್ತಿರುವಂಥ ಸಮಾಜ ವಚನ ಚಳುವಳಿಯ ಆನಂತರ ಸುಮಾರು 900 ವರ್ಷಗಳವರೆಗೆ ಏನು ಪ್ರಗತಿಯನ್ನು ಸಾಧಿಸಿದೆ, ಆ ಪ್ರಗತಿಯನ್ನು ನಾವು ಗೌಣಗೊಳಿಸ್ತಿದ್ದೇವೆ ಅಂತ ನನಗೆ ಅನ್ನಿಸ್ತದೆ. ಒಂದೊಂದು ಸಾರಿ ಅನ್ನಿಸ್ತದೆ ಹಾಗೆ. ಅಂದರೆ ನೀವು ಎಲ್ಲವೂ ಆ ಕಾಲದಲ್ಲಿ 12ನೇ ಶತಮಾನದಲ್ಲಿಯೇ ಇತ್ತು ಅಂತ ಹೇಳಿದರೆ ಹಾಗಾದ್ರೆ ಸಮಾಜ ಕಳೆದ 800 ವರ್ಷದಲ್ಲಿ ಮುಂದೆ ಬೆಳಿಲೇ ಇಲ್ವಾ? ಎಲ್ಲವೂ ಆ ಕಾಲದಲ್ಲಿ ಇತ್ತಾ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಕಂಡುಕೊಳ್ಳೋದು ಕಷ್ಟ. ಯಾಕಂದರೆ ನಾನೇ ಅವುಗಳನ್ನು ಓದಿದಾಗ ನಾವೀಗ ಯೋಚನೆ ಮಾಡೋದನ್ನು ಅವರೇ ಎಷ್ಟು ಚೆನ್ನಾಗಿ ಹೇಳಿಬಿಟ್ಟಿದ್ದಾರಲ್ಲ ಅಂತ ನಮಗೆ ಅನ್ನಿಸ್ತದೆ. ಹಾಗೆ ಅದರ ಬಗ್ಗೆ ನಂದು ತಕರಾರೇನಿಲ್ಲ. ಆದರೆ 800 ವರ್ಷಗಳ ಸಾಮಾಜಿಕ ಬೆಳವಣಿಗೆಯನ್ನು ನಾವು ಯಾಕೆ ಗೌಣಗೊಳಿಸ್ತಿದ್ದೀವಿ, ವಚನಗಳನ್ನು ಮತ್ತೆ ಮತ್ತೆ ನಾವು ಸಮಕಾಲೀನಗೊಳಿಸಿಕೊಳ್ಳುವಂಥ ಬಗೆ ಹೇಗೆ ಎಂಬುದರ ಕುರಿತು ನಾನು ಯೋಚನೆ ಮಾಡ್ತಾ ಬಂದಿದ್ದೇನೆ. ಮತ್ತು ಇವತ್ತು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಕೆಲವು ಮಾತುಗಳನ್ನು ಅಥವಾ ನನ್ನ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ಳುವುದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನಮ್ಮಲ್ಲಿ ಏನಾಯಿತು ಅಂತಂದರೆ, ಬ್ರಿಟಿಷರು ಬಂದ ಮೇಲೆ ನಮ್ಮ ಪಠ್ಯಗಳನ್ನು ನೋಡುವಂಥ ಕ್ರಮ ಬದಲಾಗೋಯಿತು. ಅಲ್ಲಿವರೆಗೆ ನಮ್ಮಲ್ಲಿ ಪಠ್ಯಗಳು ಇದ್ದವು. ಆದರೆ ವಸಾಹತೀಕರಣದ ಸಂದರ್ಭದಲ್ಲಿ ಪಠ್ಯಗಳನ್ನು ನಾವು ಸಂಪಾದಿಸಿ ಗ್ರಂಥ ರೂಪದಲ್ಲಿ ಪ್ರಕಟಿಸಿ ಒಂದು ಬಗೆಯಿಂದ ಸಾಂಸ್ಥೀಕರಣಗೊಳಿಸುವಂಥ ಪ್ರಕ್ರಿಯೆ ನಡೀತಾನೇ ಹೋಯ್ತದು. ಅಂದರೆ ಇನ್ಸ್ಟಿಟ್ಯೂಷನಲೈಸೇಷನ್ ಆಫ್ ಎ ಪರ್ಟಿಕ್ಯುಲರ್ ಟೆಕ್ಸ್ಟ್ ಅಂತ. ನೀವು ಒಳ್ಳೆಯ ಉದಾಹರಣೆ ವ್ಯಾಸನ ಮಹಾಭಾರತ. ವ್ಯಾಸನ ಮಹಾಭಾರತ ಅದು ಕಾಶ್ಮೀರದ ಒಂದು ಪಠ್ಯವಾಗಿ ಪ್ರಚಲಿತದಲ್ಲಿತ್ತು, ಬಾಂಗ್ಲಾದಲ್ಲಿ ಕಾಲಿಘಾಟ್ ಪಠ್ಯವಾಗಿ ಒಂದು ಪ್ರಚಲಿತದಲ್ಲಿತ್ತು, ಭುವನೇಶ್ವರ ಪಠ್ಯವಾಗಿ ಪ್ರಚಲಿತದಲ್ಲಿತ್ತು, ಮೈಸೂರಿನಲ್ಲಿ ಮೇಲುಕೋಟೆ ಪಠ್ಯವಾಗಿ ಅದು ಪ್ರಚಲಿತದಲ್ಲಿತ್ತು, ಮಧುರೈಯಲ್ಲಿ ಅದು ಪಠ್ಯವಾಗಿತ್ತು, ಆಮೇಲೆ ತ್ರಿವೆಂಡ್ರಮ್ನಲ್ಲಿತ್ತು. ಹೀಗೆ ವ್ಯಾಸಭಾರತ ಎಂಬ ಒಂದು ವ್ಯಾಸ ಬರೆದಿರಬಹುದಾದಂಥ ಒಂದು ಪಠ್ಯ ಇಡೀ ದೇಶದಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಮರುಸೃಷ್ಟಿಗೊಳ್ಳುತ್ತಾ ಭಿನ್ನ ಭಿನ್ನ ಪಠ್ಯಗಳಾಗಿ ಉಳಿದಿದ್ವು. ಒಂದೇ ಪಠ್ಯ ಎಲ್ಲ ಕಡೆ ಇರಲಿಲ್ಲ. ನೀವು ಆ ಪಠ್ಯಗಳಲ್ಲಿರುವಂಥ ಶ್ಲೋಕಗಳ ಸಂಖ್ಯೆ ನೋಡಿದರೆ ಕೆಲವು ಶ್ಲೋಕಗಳಲ್ಲಿ 80,000, ಕೆಲವು ಪಠ್ಯಗಳಲ್ಲಿ 80,000 ಶ್ಲೋಕ, ಕೆಲವು ಪಠ್ಯಗಳಲ್ಲಿ 1,30,000, ಕೆಲವು ಪಠ್ಯಗಳಲ್ಲಿ 1,05,000. ಸೊ ಪಠ್ಯಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ಅಂತಂದರೆ ಏನು, ವ್ಯಾಸ ಎಷ್ಟು ಶ್ಲೋಕ ಬರೆದಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಭಾರತದ ಈ ಬೃಹತ್ ದೇಶ ಏನು ಮಾಡಿದೆ ಅಂದರೆ ಆ ಪಠ್ಯವನ್ನು ತಮ್ಮ ತಮ್ಮ ಪ್ರದೇಶಕ್ಕೆ ಮರುರೂಪಿಸಿಕೊಂಡಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಬರುವವರು ವ್ಯಾಸ ಆರಂಭ ಮಾಡಿದ ಗಣೇಶನ ಸ್ತುತಿಯನ್ನು ಪ್ರತಿ ಮಾಡಿ ಆಮೇಲೆ ತಮ್ಮ ಊರಿನ ದೇವರ ಬಗ್ಗೆ ಒಂದು 10 ಶ್ಲೋಕಗಳನ್ನು ಸೇರಿಸಿಬಿಡ್ತಾರೆ ಅದಕ್ಕೆ. ಅಥವಾ ತನಗೆ ಅನ್ನಿಸಿದ ತನ್ನ ತಂದೆ ತಾಯಿಯರನ್ನು ಎಷ್ಟು ಬಾರಿ ನೆನಪಿಸ್ಕೊಳ್ತಾನೆ, ತನಗೆ ಅಕ್ಷರ ಕೊಟ್ಟ ಗುರುಗಳನ್ನು ಅದಕ್ಕೆ ಸೇರಿಸ್ಕೊಳ್ತಾನೆ. ಅಂದರೆ ಒಂದು ಮೂಲ ಪಠ್ಯಕ್ಕೆ ಪ್ರತಿ ಮಾಡುವವನಿಗೆ ತನ್ನ ಪಠ್ಯಗಳನ್ನು ಒಳಗೆ ಸೇರಿಸುವಂಥ ಒಂದು ಗುಣ ಬ್ರಿಟಿಷರು ಬರುವಲ್ಲಿವರೆಗೆ ಈ ದೇಶದಲ್ಲಿ ಇತ್ತು. ಅಂದರೆ ಪಠ್ಯಗಳು ಹೆಂಗೆ ಬದಲಾಗ್ತಾ ಇದ್ದವು ಅಂತಂದರೆ, ಒಂದು ಪ್ರದೇಶ ಅಂತ ನಾನು ಆಗಲೇ ಹೇಳಿದೆ, ಕಾಲಕ್ಕೆ ಅನುಗುಣವಾಗಿ ಬದಲಾಗ್ತಾ ಇತ್ತು. ಕಾಲ ಅಂದರೆ ನೋಡಿ, ನಾವು ವ್ಯಾಸ ಮುನೀಂದ್ರರುಂದ್ರ ವಚನಾಮೃತ ವಾರ್ಧಿಯನ್ನು ಈಸುವೆಂ ಕವಿವ್ಯಾಸನೆಂಬ ಅಹಂಕೃತಿ ಎನಗಿಲ್ಲ ಅಂತ ಹೇಳಿದಂಥ ಒಬ್ಬ ಪಂಪ ವ್ಯಾಸ ಭಾರತವನ್ನು ಓದಿದ್ದಾನೆ. ಆದರೆ ಅವನು 10ನೇ ಶತಮಾನದ ಕನ್ನಡ ಸಂಸ್ಕೃತಿಯಲ್ಲಿ ಅದನ್ನು ಪುನರ್ ಬರೆದಾಗ
ಅವನು ಕನ್ನಡಕ್ಕೆ ಅನುಗುಣವಾಗಿ 10ನೇ ಶತಮಾನದ ಚಾಲುಕ್ಯ ಯುಗದ ಒಂದು ಗುಣಕ್ಕೆ ಅನುಗುಣವಾಗಿ ಕೃಷ್ಣನಿಲ್ಲದ, ಭಗವದ್ಗೀತೆ ಇಲ್ಲದ ಅಂತ ಒಂದು ಮಹಾಭಾರತವನ್ನು ಬರೆದುಕೊಟ್ಟ. ಹಾಗಾಗಿ ಅಲ್ಲಿ ಯಾವುದು ಮುಖ್ಯ ಆಯಿತು ಅಂತಂದರೆ ಅವನಿಗೆ ಗಾಂಡೀವಿಯ ಪಾರ್ಥನ ಗಾಂಡೀವಿ, ಧರ್ಮರಾಯನ ಧರ್ಮ, ಭೀಷ್ಮರ ಅತ್ಯುನ್ನತಿ, ಇವುಗಳನ್ನೆಲ್ಲ ಇಟ್ಟುಕೊಂಡು ಒಂದು ಮಹಾಭಾರತವನ್ನು ಮಾನವೀಯ ಸಂಘರ್ಷಗಳ ಒಂದು ಚಿತ್ರವಾಗಿ ಅವನು ಅಭಿವ್ಯಕ್ತಿಸ್ತಾನೆ. ಅಂದರೆ 10ನೇ ಶತಮಾನದ ಒಂದು ಕಾಲಕ್ಕೆ ಅನುಗುಣವಾಗಿ ಅವನು ಅದನ್ನು ಪುನರ್ಸೃಷ್ಟಿಸಿಕೊಂಡಿದ್ದಾನೆ ಅಂತಲೇ ಅರ್ಥ. ಕುಮಾರವ್ಯಾಸನಿಗೆ ಇದು ಸಾಕಾಗಲಿಲ್ಲ. ಪಂಪನ ಅನಂತರ ಒಂದು 500 ವರ್ಷ ಕಳೆದು ಬಂದಂಥ ಕುಮಾರವ್ಯಾಸನಿಗೆ ಭಕ್ತಿ ಯುಗದಲ್ಲಿ ಬರೆದವನಿಗೆ ಭಕ್ತಿ ಬಹಳ ಮುಖ್ಯವಾದ್ದರಿಂದ ಕೃಷ್ಣ ಕೇಂದ್ರಿತವಾದಂಥ ಒಂದು ಭಾರತವನ್ನು ಬರೀತಾನೆ ಅವನು. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿದೆ ಅಂತ ತನ್ನ ಭಾರತ ಕೃಷ್ಣ ಕಥೆ ಅಂತಲೇ ಹೇಳ್ತಾನೆ ಅವನು. ಸೊ ಹೀಗೆ ಕಾಲ ಏನು ಮಾಡ್ತದೆ ಅಂತಂದರೆ, ಒಂದು ಮೂಲ ಪಠ್ಯ ಅಂತ ನೀವು ಒಂದು ಇರುವುದಿದ್ರೆ ಆ ಪಠ್ಯವನ್ನು ಪುನರ್ ಕಟ್ಟುವುದಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ಇತ್ತು. ಇಲ್ಲಿ ಕಾಪಿರೈಟ್ ಎಂಬ ಪ್ರಶ್ನೆ ಇಲ್ಲ. ಈ ಪಠ್ಯ ಇಂಥವನದ್ದೇ, ಈ ಪಠ್ಯವನ್ನ ಅದು ಅವನದ್ದೇ ಅಂತ ಹೇಳುವಂತ ಒಂದು ಪ್ರಶ್ನೆಯೇ ಈ ದೇಶದಲ್ಲಿ ನಿನ್ನೆ ಮೊನ್ನೆವರೆಗೆ ಇರಲಿಲ್ಲ. ಸಾಂಸ್ಥೀಕರಣಗೊಂಡಾಗ ಇದು ಇಂಥವನ ಪಠ್ಯ ಅಂತ ಹೇಳಿ ನಾವು ಅದನ್ನ ಒಂದು ಕಟ್ಟಿಗೆ ಒಳಪಡಿಸಿಬಿಡ್ತೀವಿ. ನಾವು ಅದು ಫ್ಲೆಕ್ಸಿಬಲ್ ಆಗಿದ್ದದನ್ನು ನಾವು ಅದನ್ನು ನಾನ್ ಫ್ಲೆಕ್ಸಿಬಲ್ ಆಗಿ ಮಾಡಿ ಪಠ್ಯವನ್ನು ಒಂದು ಕಡೆ ಸ್ಥಿರೀಕರಿಸಿಕೊಳ್ತೇವೆ ಅಥವಾ ಸಾಂಸ್ಥೀಕರಣಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನೀವು ಸಮುದಾಯಗಳು ಬೇರೆ ಬೇರೆ ಭಾರತದ ಸಮುದಾಯಗಳು ಒಂದು ಪಠ್ಯವನ್ನು ತಮಗೆ ಬೇಕಾದಂಗೆ ಪುನರ್ಸೃಷ್ಟಿಸಿಕೊಳ್ತೇವೆ. ನೀವು 2011ರ ಜನಗಣತಿಯಲ್ಲಿ 19,565 ಭಾಷೆಗಳಿವೆ ಅಂತ ಹೇಳ್ತಾರೆ. 19,565 ಭಾಷೆಗಳು. ಈ 19,565 ಭಾಷೆಗಳು ಅಂತಂದ್ರೆ ಅಷ್ಟೊಂದು ಸಂಸ್ಕೃತಿ ನಮ್ಮಲ್ಲಿ ಇತ್ತು ಅಂತ ಅರ್ಥ. ಅದು ಡೈಲೆಕ್ಟ್ ಆಗಿರ್ಬೋದು, ಸ್ವತಂತ್ರ ಭಾಷೆ ಆಗಿರ್ಬೋದು, ಆದರೆ ಅಷ್ಟು ಸಂಸ್ಕೃತಿ ಇತ್ತು ಅಂತ ಅರ್ಥ. ಅಷ್ಟು ಸಂಸ್ಕೃತಿಗಳು ಕೂಡ ವ್ಯಾಸ ಭಾರತವನ್ನಾಗಲಿ ಅಥವಾ ವಾಲ್ಮೀಕಿ ರಾಮಾಯಣವನ್ನಾಗಲಿ ಅವು ತಮಗೆ ಬೇಕಾದಂಗೆ ಪುನರ್ಸೃಷ್ಟಿಸಿಕೊಳ್ತಾ ಇದ್ವು. ನನ್ನ ಊರು ಬಂಟಮಲೆ ಬಹಳ ಒಂದು ಹಳ್ಳಿ, ಅದು ಅಲ್ಲಿ 7-8 ಮನೆ ಬಿಟ್ಟರೆ ಬೇರೆ ಮನೆ ಇಲ್ಲ. ಆದರೆ ಅಲ್ಲಿರುವ ಬೆಟ್ಟಕ್ಕೆ ಪಾಂಡವರು ಬಂದಿದ್ರು ಅಂತ ಬಿಳಿಮಲೆಯ ಕೆಲವರು ನಂಬುತ್ತಾರೆ. ಪಾಂಡವರು ಬಂದಿದ್ರು, ಅಲ್ಲಿ ಅವರು ಬಾಳೆ ನೆಟ್ಟಿದ್ದಾರೆ, ಅಲ್ಲಿ ಬಾಳೆ ಹಣ್ಣು ಆಗ್ತದೆ, ಅದನ್ನು ತೆಗಿಬಾರ್ದು ಅಂತ. ವ್ಯಾಸನಿಗೆ ಬಿಳಿಮಲೆಗೆ ಪಾಂಡವರು ಹೋಗ್ತಾರೆ ಅಂತ ವ್ಯಾಸ ಬರೆಯುವುದಿಲ್ಲ ಅದನ್ನು. ಆದರೆ ಬಿಳಿಮಲೆಯ ಒಂದು ಸಣ್ಣ ಕಮ್ಯುನಿಟಿ ಪಾಂಡವರನ್ನು ತಮ್ಮ ಊರಿಗೆ ಬರಮಾಡಿಕೊಳ್ತಾರೆ, ಸೀತೆಯನ್ನ ಬರಮಾಡಿಕೊಳ್ತಾರೆ. ಸುಳ್ಯದ ಹತ್ತಿರ ಇರುವಂಥ ಪೂಮಲೆ ಬೆಟ್ಟಕ್ಕೆ ಆ ಹೆಸರು ಹೇಗೆ ಬಂತು ಅಂತಂದರೆ, ವಿಮಾನದಲ್ಲಿ ರಾವಣ ಸೀತೆಯನ್ನು ಕದ್ದುಕೊಂಡು ಹೋದಾಗ ಸೀತೆ ರಾಮನಿಗೆ ಗೊತ್ತಾಗಲಿ ಅಂತ ಹೇಳಿ ತನ್ನ ತಲೆಯಿಂದ ತೆಗೆದು ಎಸೆದ ಹೂವು ಬಿದ್ದ ಜಾಗ ಪೂಮಲೆ ಬೆಟ್ಟ ಅಂತ ಹೇಳ್ತಾರೆ ಅವರು. ಹಾಗಾಗಿ ಸುಳ್ಯಕ್ಕೆ ಸೀತೆ ಬಂದಿದ್ಲು, ಬಂಟಮಲೆಗೆ ಪಾಂಡವರು ಬಂದಿದ್ರು. ಇದು ಸಮುದಾಯಗಳು ಮಹಾಕಾವ್ಯಗಳನ್ನು ತಮಗೆ ಬೇಕಾದಾಗೆ ಪುನರ್ಸೃಷ್ಟಿಸಿಕೊಂಡು ತಮಗೊಂದು ಐಡೆಂಟಿಟಿ ಅಂತ ನಾವು ಹೇಳ್ತೇವಲ್ಲ, ಅದನ್ನು ಕಟ್ಟಿಕೊಳ್ಳುವಂತ ಒಂದು ರೀತಿ ಅದು. ಹಾಗಾಗಿ ದೇಶ ಅಂದ್ರೆ ಪ್ರದೇಶಗಳು ಅಂತ ನಾವು ಏನು ಹೇಳ್ತೇವೆ, ಅದು ಪಠ್ಯಗಳನ್ನ ಕಟ್ಟಿಕೊಳ್ತದೆ, ಬೇಕಾದಂಗೆ ಕಟ್ಟಿಕೊಳ್ತದೆ. ಕಾಲ ಪಠ್ಯಗಳನ್ನು ಬೇಕಾದಾಗೆ ಪರಿವರ್ತಿಸಿಕೊಳ್ತದೆ. ಆಮೇಲೆ ಸಮುದಾಯಗಳು ತಮ್ಮ ಒಂದು ಕೇಂದ್ರ ಉದ್ದೇಶ, ಬದುಕಿನ ಕೇಂದ್ರ ಉದ್ದೇಶ ಏನಿದೆ ಅದಕ್ಕೆ ಅನುಗುಣವಾಗಿ ಅದನ್ನು ಕಟ್ಟಿಕೊಳ್ತವೆ. ಆಮೇಲೆ ಕಥೆಯನ್ನು ಹೇಳುವವರು ನಿರೂಪಕರು ಅಂತ ನಾವು ಏನು ಹೇಳ್ತೇವೆ, ಆ ನಿರೂಪಕರು ಕಥೆಯನ್ನು ಬೇಕಾದಂಗೆ ಬದಲಾಯಿಸ್ಕೊಳ್ತಾರೆ. ನಾವು ಉದಾಹರಣೆಗೆ ನೀವು ಯಕ್ಷಗಾನ ಯಾರಾದರೂ ನೋಡಿದಿದ್ರೆ, ಶ್ರೇಣಿ ಗೋಪಾಲಕೃಷ್ಣ ಭಟ್ರು ವಾಲಿಯ ಅರ್ಥ ಹೇಳಿದರೆ ರಾಮ ಆ ದಿವಸ ತಲೆ ತಗ್ಗಿಸ್ತಾನೆ. ವಾಲಿ ಎತ್ತುವ ಯಾವ ಪ್ರಶ್ನೆಗಳಿಗೂ ಕೂಡ ರಾಮನಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಈವನ್ ಪ್ರಹಸ್ತ ಎತ್ತುವ ಪ್ರಶ್ನೆಗಳಿಗೆ ಅಂಗದನಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಕರ್ಣ ಎತ್ತುವ ಪ್ರಶ್ನೆಗಳಿಗೆ ಕೃಷ್ಣನಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಅರ್ಜುನನಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಭೀಷ್ಮ ಎತ್ತುವ ಪ್ರಶ್ನೆಗಳಿಗೆ ಸ್ವಯಂ ಭಗವಾನ್ ಆಗಿರುವಂಥ ಕೃಷ್ಣನಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಏನಾಗ್ತದೆ, ಪುರಾಣ ಕಾವ್ಯಗಳಲ್ಲಿ ವಿರೋಧಿಗಳಾಗಿ ಸಾಯುವವರು ಯಕ್ಷಗಾನದಲ್ಲಿ ನಾಯಕರಾಗಿ ಎಮರ್ಜ್ ಆಗ್ತಾರೆ. ನಾನು ಯಕ್ಷಗಾನ ನೋಡಿ ಮನೆಗೆ ಬಂದಾಗ ನನಗೆ ನೆನಪಿರುವುದು ಕೌರವ, ನನಗೆ ನೆನಪಿರುವುದು ಕೃಷ್ಣ ಅಲ್ಲ. ಇಂಥ ಒಂದು ಶಕ್ತಿ ನಮ್ಮ ಪಠ್ಯಗಳಿಗೆ ಇತ್ತಲ್ಲ. ಅಂದ್ರೆ ಏನಾಗ್ತದೆ, ಒಂದು ಮೂಲ ಪಠ್ಯ ದೇಶ, ಕಾಲ, ಸಮುದಾಯ ಮತ್ತು ವ್ಯಕ್ತಿಗಳಿಗೆ ಅನುಗುಣವಾಗಿ ಪುನಃಸೃಷ್ಟಿಯಾಗುತ್ತಾ ಹೋಗುತ್ತೆ. ನೀವು ತಮಿಳುನಾಡಿಗೆ ಹೋದರೆ ತಮಿಳುನಾಡಿನ ಮಹಾಭಾರತಗಳು ಬಹುಮಟ್ಟಿಗೆ ದ್ರೌಪದಿ ಕೇಂದ್ರಿತವಾದ ಪಠ್ಯಗಳು. ಅಲ್ಲಿ ಮಧುರೆ ಹತ್ರ ದ್ರೌಪದಿ ಅಮ್ಮನ ಜಾತ್ರೆ ನಡೀತದೆ. ಆಮೇಲೆ ಕರಗ ಅಂತ ನಾವು ಏನು ಹೇಳ್ತೀವಿ, ಆ ಕರಗ ಅಂದರೆ ದ್ರೌಪದಿಯದು. ಸೊ ಮಹಾಭಾರತದ 100 ಪಾತ್ರಗಳಲ್ಲಿ ತಮಿಳರು ತಮಗೆ ಬೇಕಾದಂಥ ದ್ರೌಪದಿಯನ್ನು ಮಾತ್ರ ಹೆಕ್ಕಿಕೊಂಡರು. ಮಧ್ಯಪ್ರದೇಶದವರು ಅಷ್ಟೊಂದು ಪಾತ್ರಗಳಿರುವ ಮಹಾಭಾರತದಲ್ಲಿ ಭೀಮನನ್ನು ಮಾತ್ರ ಎತ್ತಿಕೊಂಡರು. ಇವನು ಭೀಮ ವಸ್ತ್ರಾಪಹಾರಕ ಕೂಡ ಅಲ್ಲಿ, ಕೃಷ್ಣ ವಸ್ತ್ರಾಪಹಾರಕ ಅಲ್ಲ. ಮಧ್ಯಪ್ರದೇಶದ ಬುಡಕಟ್ಟು ಜನಾಂಗಕ್ಕೆ ಭೀಮ ವಸ್ತ್ರಾಪಹಾರಕ. ಅವನ ತಂದೆ ವಾಯುದೇವ.
ಆದ್ದರಿಂದ ಚೆಲುವಾದ ಹುಡುಗಿಯರನ್ನು ಕಂಡಾಗ ಅವನು ತನ್ನ ತಂದೆಯಾದಂಥ ವಾಯುವನ್ನು ಪ್ರಾರ್ಥಿಸ್ತಾನೆ. ವಾಯು ವೇಗವಾಗಿ ಬೀಸುತ್ತಾನೆ, ಚೆಲುವೆಯರ ಸೀರೆಯನ್ನು ಹಾರಿಸಿಕೊಂಡು ಹೋಗ್ತಾನೆ. ಭೀಮ ಆ ಹುಡುಗಿಯರನ್ನು ಎತ್ತುಕೊಂಡು ಹೋಗ್ತಾನೆ. ಹಾಗಾಗಿ ಒಂದೊಂದು ಕಮ್ಯುನಿಟಿಗಳು, ಅದು ಟ್ರೈಬ್ಸ್ ಇರ್ಬೋದು ಅಥವಾ ಬುಡಕಟ್ಟು ಜನಾಂಗಗಳು, ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು ಅಥವಾ ಅನೇಕ ಜಾತಿಗಳು, ಇವೆಲ್ಲವೂ ಕೂಡ ಪಠ್ಯಗಳನ್ನು ಬೇಕಾದ ಹಾಗೆ ಬ್ರಿಟಿಷರು ಏನು ಮಾಡಿದ್ರು ಅಂದರೆ ಈ ಥರದ ಪಠ್ಯಗಳನ್ನು ನೋಡಿ ತಲೆ ಕೆಟ್ಟು ಹೋಗಿ ವಿಷ್ಣು ದಿಗಂಬರ ಸೂಕ್ತಂಕರ್ ಅವರ ನೇತೃತ್ವದಲ್ಲಿ ಮಹಾಭಾರತದ ಒಂದು ಪಠ್ಯ ಮಾಡುವುದಕ್ಕೆ ಒಂದು ಕಮಿಟಿ ಮಾಡಿದರು. ಸುಮಾರು 16 ಜನ 40 ವರ್ಷ ಕೆಲಸ ಮಾಡಿದರು. ಅದಕ್ಕೆ 40 ವರ್ಷ, 1919ರಲ್ಲಿ ಶುರುವಾದಂಥ ಈ ಪ್ರಾಜೆಕ್ಟ್ 1966ರಲ್ಲಿ ಕೊನೆಗೊಂಡಾಗ 40 ವರ್ಷ ವಿಶ್ವವಿಖ್ಯಾತ ವಿದ್ವಾಂಸರು ಅದರಲ್ಲಿ ಕೆಲಸ ಮಾಡಿ, ಹಾಗೆ ಕೆಲಸ ಮಾಡಿದಾಗ ವ್ಯಾಸಂದೇ ಅಂತ ಹೇಳಿದಂಥ 1028 ಪಠ್ಯಗಳನ್ನು ಅವರು ಸಂಗ್ರಹ ಮಾಡಿದರು. 1028 ಎಲ್ಲವೂ ವ್ಯಾಸ ಪ್ರಣೀತವೇ, ಎಲ್ಲವೂ ವ್ಯಾಸ ಬರೆದದ್ದೇ ಅಂತ ಹೇಳುವಂಥ ಪಠ್ಯಗಳು. ಆದರೆ ಅದು ಎಲ್ಲವೂ ವ್ಯಾಸ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅವ ಒಂದು ಪಠ್ಯವನ್ನು ಬರೆದಿದ್ದಾನೆ. ಹೀಗೆ ನಮ್ಮ ದೇಶ ಪಠ್ಯಗಳ ವಿಷಯದಲ್ಲಿ ತುಂಬ ಭಿನ್ನವಾದಂಥ ಒಂದು ಧೋರಣೆಯನ್ನು ಇಟ್ಟುಕೊಂಡಾಗ ನಮ್ಮ ವಚನಗಳು ಏನಾಗ್ತವೆ ಎಂಬುದನ್ನು ಗಮನಿಸಬೇಕು. ನಾನು ವಚನಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಹೊಸ ವಿಧಾನವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವೋ ಅಂತ ಹೇಳುವುದಕ್ಕೆ ನಾನು ಇಷ್ಟರೊಳಗೆ ಹೇಳಿದ ಮಾತುಗಳನ್ನು ಒಂದು ಹಿನ್ನೆಲೆಯಾಗಿ ಬಳಸಿಕೊಳ್ತೇನೆ. ಈಗ ವಚನಗಳನ್ನು ಅನುಭವ ಮಂಟಪದಲ್ಲಿ ವಚನಕಾರರು ಹೇಳ್ತಾ ಇದ್ರು. ಹಾಗೆ ಹೇಳಿದಾಗ ಅವರೆಲ್ಲರೂ ತಮಗೆ ಬೇಕಾದಂಥ ಒಂದು ಅಂಕಿತ ನಾಮವನ್ನು ಇಟ್ಟುಕೊಂಡಿದ್ರು. ಆದರೆ ಹಾಗೆ ಅಂಕಿತ ನಾಮವನ್ನು ಇಟ್ಟುಕೊಂಡು ವಚನಗಳನ್ನು ಅನುಭವ ಮಂಟಪದಲ್ಲಿ ಹೇಳಿದ ಮೇಲೆ ಅವರು ಯಾರೂ ಕೂಡ ಆ ಪಠ್ಯದ ಮೇಲೆ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದಾರೆ ಎಂಬುದಕ್ಕೆ ಒಂದೇ ಒಂದು ಉದಾಹರಣೆ ಇಲ್ಲ. ಅದನ್ನು ಹೇಳಿಬಿಡ್ತಾ ಇದ್ರು, ಅದನ್ನು ಅನುಭವ ಮಂಟಪದಲ್ಲಿ ಹಂಚಿಕೊಳ್ತಾ ಇದ್ರು. ಆಮೇಲೆ ಜನ ತಮಗೆ ಬೇಕಾದಾಗ ಅದನ್ನು ಇಂಟರ್ಪ್ರೆಟ್ ಮಾಡ್ತಾ ಇದ್ರು, ತಮಗೆ ವ್ಯಾಖ್ಯಾನ ಮಾಡ್ತಾ ಇದ್ರು, ತಮಗೆ ಬೇಕಾದಾಗ ಅದನ್ನು ನೆನಪಿಟ್ಟುಕೊಳ್ತಾ ಇದ್ರು. ಆದ್ದರಿಂದ ನಿಜವಾದ ಅರ್ಥದಲ್ಲಿ, ಅದರ ಮೂಲ ಅರ್ಥದಲ್ಲಿ ವಚನಗಳು ಎಂಬುದು ಒಂದು ಸಾಮುದಾಯಿಕ ಸೃಷ್ಟಿ. ಸಾಮುದಾಯಿಕ ಸೃಷ್ಟಿ, ಒಬ್ಬ ಬರೆಯುವುದಲ್ಲ, ಅದು ವ್ಯಕ್ತಿನಿಷ್ಠವಾದ ರಚನೆ ಅಲ್ಲ. ಅದು ಸಮುದಾಯ, ಕಮ್ಯುನಿಟಿ. ಅನುಭವ ಮಂಟಪ ಎಂಬ ಒಂದು ಪ್ರದೇಶದ ಒಳಗಡೆ ಕುಳಿತಂತ ಅನೇಕರು ಒಟ್ಟು ಸೇರಿ ಒಂದು ಪಠ್ಯವನ್ನು ಕಟ್ಟಿದ ಅಭೂತಪೂರ್ವವಾದಂಥ ಒಂದು ಪ್ರಕ್ರಿಯೆ ಅದು. ಹಾಗೆ ಮಾಡಿದಾಗ, ಅಂದರೆ ಅನೇಕರ ವಚನ ಬರೆದಾಗ, ಈಗ ಬಸವಣ್ಣ ನಿನ್ನೆ ಹೇಳಿದಂಥ ಒಂದು ವಚನ ನಾಳೆ ಅದನ್ನು ಇನ್ನೊಬ್ಬರು ಯಾರೋ ಹೇಳಿದಾಗ ಅವರ ವಚನದೊಳಗಡೆ ಒಂದು ಸಾಲು ಸೇರಿಕೊಳ್ತದೆ, ಅಕ್ಕನ ಸಾಲುಗಳು ಇನ್ನೊಂದು ಕಡೆ ಸೇರಿಕೊಳ್ತದೆ. ಸೊ ಇದು ಅಪರಾಧ ಆಗಿರಲಿಲ್ಲ, ಇದು ತಿಳುವಳಿಕೆ ಇಲ್ಲದೆ ಮಾಡಿದಂಥ ಪ್ರಶ್ನೆ ಅಲ್ಲ. ಇದು ಪಠ್ಯದ ಮೇಲೆ ವಚನಕಾರರು ಅಧಿಕಾರ ಸ್ಥಾಪನೆ ಮಾಡದೇ ಇರುವುದರ ಸಂಕೇತ. ಇದು ಈ ಅಧಿಕಾರ ಸ್ಥಾಪನೆ ಮಾಡಿದರೆ ಏನಾಗ್ತದೆ ಅಂತಂದರೆ ಅದು ನಾನು ಆಗ ಹೇಳಿದಾಗೆ ಸಾಂಸ್ಥೀಕರಣಗೊಳ್ಳುತ್ತದೆ. ಸೊ ಹೀಗೆ ವಚನಗಳು ಕರ್ನಾಟಕದಾದ್ಯಂತ ಹರಡಿ ಹೋಗಿ ಅದು ಎಲ್ಲರ ಸೊತ್ತಾಗಿ ಪರಿವರ್ತನೆ ಆಯಿತು. ಬಸವಣ್ಣನೇ ಬರೆದಿರ್ಬೋದು, ಆದರೆ ಅದು ಬಸವಣ್ಣಂದೇ ಆಗಿ ಉಳಿಲಿಲ್ಲ. ಪ್ರಭುದೇವರು ಬರೆದಿರಬಹುದು, ಆದರೆ ಅದು ಅವರದ್ದೇ ಆಗಿ ಉಳಿಲಿಲ್ಲ. ಅದನ್ನು ಎಲ್ಲರೂ ಕೂಡ ತಮಗೆ ಬೇಕಾದಂಗೆ ಪುನರ್ರಚನೆ ಮಾಡ್ಕೊಂಡು ಹೋಗ್ತಾ ಇದ್ರು. ಗೋಳೂರು ಸಿದ್ಧವೀರಾಣಾಚಾರ್ಯ ಇವುಗಳನ್ನೆಲ್ಲ ಸಂಗ್ರಹಿಸುವಾಗ ಈ ಥರದ ಒಂದು ಸಮಸ್ಯೆಯನ್ನು ಎದುರಿಸಿದ್ದಾನೆ. ಆಮೇಲೆ 20ನೇ ಶತಮಾನದಲ್ಲಿ ಫಗು ಹಳಕಟ್ಟಿಯವರು ವಚನಗಳನ್ನು ಸಂಪಾದನೆ ಮಾಡಿದಾಗ, ಎಲ್ ಬಸವರಾಜ್ ಅವರು ಅದನ್ನು ಸಂಗ್ರಹ ಮಾಡಿದಾಗ ಅವರಿಗೆ ಈ ಥರದ ಸಮಸ್ಯೆ ಇತ್ತು. ಇದರಲ್ಲಿ ಬಸವಣ್ಣಂದು ಯಾವುದು, ಇದರಲ್ಲಿ ಪ್ರಭುದೇವರದು ಯಾವುದು, ಇದರಲ್ಲಿ ಸಿದ್ದರಾಮಂದು ಯಾವುದು, ಇದರಲ್ಲಿ ಚನ್ನಬಸವಂದು ಯಾವುದು, ಇದರಲ್ಲಿ ಆಯುಧಕ್ಕೆ ಮಾರವೊಂದು ಯಾವುದು, ಈ ಥರದ ಸಮಸ್ಯೆಗಳನ್ನು ಅವರು ಬಿಕ್ಕಟ್ಟನ್ನು ಎದುರಿಸಿದ್ದನ್ನು ಅವರ ಪ್ರಸ್ತಾವನೆಗಳಲ್ಲಿ ನಾವು ಕಾಣ್ತೇವೆ. ಹಾಗೆಲ್ಲ ಕೆಲಸ ಮಾಡಿ ಅನೇಕ ವಚನಗಳ ಭಾಷೆ ಇತ್ಯಾದಿಗಳನ್ನು ನೋಡಿ ಇದು ಇವರದು ಇರಬಹುದು ಎಂಬಂಥ ಒಂದು ಪಠ್ಯವನ್ನು ಅವರೆಲ್ಲ ಎಡಿಟ್ ಮಾಡಿ ಕೊಟ್ಟರು. ಅಂದರೆ ಯಾವುದನ್ನು ವಚನಕಾರರು ಮಾಡಲಿಲ್ವೋ, ಯಾವುದನ್ನು ವಚನಕಾರರು ಸಾಮುದಾಯಿಕ ಸೃಷ್ಟಿ ಅಂತ ಸೃಷ್ಟಿ ಮಾಡಿದ್ರೋ ಅದನ್ನು ನಾವು ವಸಾಹತು ಕಾಲಘಟ್ಟದ ಅಧ್ಯಯನ ವಿಧಾನಗಳಿಗೆ ಅನುಗುಣವಾಗಿ ವ್ಯಕ್ತಿಗೆ ಕಟ್ಟಿ ವ್ಯಕ್ತಿ ಪಠ್ಯಗಳನ್ನು ನಿರ್ಮಾಣ ಮಾಡಿದ್ದೀವಿ. ನಾನು ಒಂದು ಉದಾಹರಣೆಯನ್ನು, ನಾನು ಇದರ ಬಗ್ಗೆ ಹಂಪಿಯಲ್ಲಿದ್ದಾಗ ಸ್ವಲ್ಪ ಕೆಲಸ ಮಾಡಿದೆ. ಬಹಳ ಪ್ರಖ್ಯಾತವಾದ ಒಂದು ವಚನವನ್ನು ನಾನು ತಮ್ಮ ಗಮನಕ್ಕೆ ತರ್ತೇನೆ. ಅದು ಹೇಗೆ ಇಬ್ಬರ ಹತ್ರ ಎರಡು ಥರ ಸಿಗ್ತದೆ ಅಂತ ನೋಡಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಳಸವಯ್ಯ. ಇದು ಬಸವಣ್ಣನ ಬಹಳ ಪ್ರಖ್ಯಾತವಾದ ಪದ್ಯ ಮತ್ತು ಅತ್ಯದ್ಭುತವಾದ ಪದ್ಯ. ಸ್ಥಾವರವನ್ನು ನಿರಾಕರಿಸುವ, ಸ್ಥಾವರವಾಗಿದ್ದಂಥ ದೇವಸ್ಥಾನವನ್ನು ನಿರಾಕರಿಸಿ ಎನ್ನ ದೇಹ, ಆ ದೇವಸ್ಥಾನದ ಕಲ್ಪನೆಯನ್ನು ದೇಹಕ್ಕೆ ತನ್ನ ಕಾಲು ಕೈ
ಯಾಕಂದ್ರೆ ಕಾಲು ಕೈ ಕೆಲಸ ಮಾಡುವಂಥದ್ದು, ಕಾಯಕವೇ ಕೈಲಾಸ. ಆದ್ದರಿಂದ ಅದು ಸ್ಥಿರವಾಗಿದ್ದರೆ ಕಾಯಕ ನಡೆಯೋದಿಲ್ಲ. ನಾವು ಊಟ ಮಾಡಬೇಕಾದ್ರೂ ನಮ್ಮ ಕೈ ಚಲನೆ ಆಗಬೇಕು, ನಾವು ಕೆಲಸ ಆಗಬೇಕಾದ್ರೆ ನಮ್ಮ ಕಾಲುಗಳು ಚಲನೆಗೊಳ್ಬೇಕು. ಆದ್ದರಿಂದ ಎನ್ನ ಕಾಲೇ ಕಂಬ ಶಿರವೇ ದೇಗುಲ, ಶಿರವನ್ನ ಕಳಸವಯ್ಯ, ಆ ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ ಅಂತಂದಾಗ ಒಂದು ಸ್ಥಾವರದ ಕಲ್ಪನೆಯನ್ನು ವಚನಕಾರರು ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಅಂದ್ರೆ ನಾನು ಆರಂಭದಲ್ಲಿ ಹೇಳಿದ ವಚನಗಳ ಸಾಂಸ್ಥೀಕರಣ ಪ್ರಕ್ರಿಯೆ ಇದೆಯಲ್ಲ, ಅದು ವಚನಗಳನ್ನು ಸ್ಥಾವರಗೊಳಿಸುವ ಪ್ರಕ್ರಿಯೆ ಎಂಬುದನ್ನು ಮರಿಬಾರದು ನಾವು. ಈಗ MM ಕಲಬುರ್ಗಿ ಅವರು ಸಂಸ್ಕೃತಿ ಇಲಾಖೆ ಮೂಲಕ ಎಡಿಟ್ ಮಾಡಿದ ಅನೇಕ ಸಂಪುಟಗಳು ನನ್ನ ಹತ್ರ ಇದೆ, 30 ಸಂಪುಟಗಳು ಇದೆ. ಅದು ಬಹಳ ಅತ್ಯದ್ಭುತವಾದ ಕೆಲಸ. ಅಂಥ ಕೆಲಸ ಚರಿತ್ರೆಯಲ್ಲಿ ಬೇರೆ ಯಾರು ಮಾಡಿಲ್ಲ. ಕಲಬುರ್ಗಿ ಅವರು ನನ್ನ ಗುರುಗಳು, ಅವರ ಬಗ್ಗೆ ಬಹಳ ಗೌರವ ಇದೆ ನನಗೆ. ಮತ್ತು ಅವರು ತೀರಿಕೊಂಡಾಗ ಕಣ್ಣುನೀರು ಹಾಕಿದವರಲ್ಲಿ ನಾನು ಕೂಡ ಒಬ್ಬ. ಅವರು ಒಂದು ಪಠ್ಯಗಳನ್ನು ಕಲೆಕ್ಟ್ ಮಾಡಿ ನಮಗೆ ಕೊಟ್ಟರು. ಈಗ ಆ ಪಠ್ಯಗಳು ಸ್ಥಿರ ಪಠ್ಯಗಳಾಗ್ಬಿಟ್ರೆ ಬಸವಣ್ಣ ಹೇಳಿದಂಥ ಈ ವಚನ ಇದೆಯಲ್ಲ, ಇದಕ್ಕೆ ನಾವು ವಿರೋಧ ಮಾಡಿದಾಗ ಆಗ್ತದೆ. ಬಸವಣ್ಣ ಏನು ಮಾಡ್ತಾನೆ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಇದು ವಚನ ಚಳುವಳಿಯ ಬಹಳ ದೊಡ್ಡ ಮಾತು, ನಮ್ಮ ಮೇಲೆಲ್ಲ ಪ್ರಭಾವ ಬೀರಿದ, ಮತ್ತು ನಾವು ಮಾತಿನಲ್ಲಿ ಇದನ್ನು ಒಪ್ಪಿಕೊಂಡು ಹೋಗುವಂಥ ಮಾತು ಇದು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅದಕ್ಕೆ ಅನೇಕ ಆಯಾಮಗಳಿದೆ. ನನ್ನ ಗೆಳೆಯರಾದ ಬಸವರಾಜ ತೂಲಹಳ್ಳಿಯವರು ಅದರ ಬಗ್ಗೆ ಮೊನ್ನೆ ನನ್ನ ಹತ್ರ ಮಾತಾಡ್ತಾ ಇದ್ರು. ಬಹಳ ಅದ್ಭುತವಾದ ವ್ಯಾಖ್ಯಾನವನ್ನು ಅವರು ಮಾಡ್ತಾ ಇದ್ದಾರೆ. ಈಗ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಮಾತನ್ನು ನಾವು ಒಪ್ಪಿಕೊಂಡ್ರೆ, ಜಂಗಮವಾಗಿದ್ದಂಥ ಅನೇಕ ಕಾಲಘಟ್ಟದಲ್ಲಿ ಅನೇಕ ಸಮುದಾಯಗಳ ನಡುವೆ ಅನೇಕ ಪ್ರದೇಶಗಳಲ್ಲಿ, ಉತ್ತರ ಕರ್ನಾಟಕ, ಪೂರ್ವ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ, ಇಲ್ಲಿ ಎಲ್ಲ ಬೇರೆ ಬೇರೆ ರೂಪಗಳನ್ನು ಪಡೆದಿರುಕೊಂಡಿರುವಂಥ, ಅಂದರೆ ಜಂಗಮವಾಗಿರುವಂಥ ವಚನಗಳನ್ನು ನಾವು ಒಂದು ಕಡೆ ಸೇರಿಸಿ ಅದನ್ನು ಸ್ಥಿರಪಠ್ಯಗಳಾಗಿ ಕನ್ವರ್ಟ್ ಮಾಡಿದಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ, ವಚನಗಳ ಮೂಲ ಉದ್ದೇಶ ಏನಿತ್ತು, ವಚನಕಾರರ ಮೂಲ ಉದ್ದೇಶ ಏನಿತ್ತು, ಅದಕ್ಕೆ ವ್ಯತಿರಿಕ್ತವಾದ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅಂತ ಅರ್ಥ. ನೀವು ಇದೇ ಯಾವುದು ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎಂಬ ಒಂದು ವಚನ, ಅದು ಪ್ರಭುದೇವರಲ್ಲಿ ಹೇಗೆ ಸಿಗ್ತದೆ ನೋಡಿ. ಕಾಲೇ ಕಂಬಗಳಾದುವೆನ್ನ, ದೇಹವೇ ದೇಗುಲವಾದವೆನ್ನ, ದೇಹವೇ ದೇಗುಲವಾಯಿತಯ್ಯ, ಎನ್ನ ನಾಲಗೆಯ ಗಂಟಿ ಶಿರಸುವರ್ಣದ ಕಲಶ ಇದೇನಯ್ಯ. ಇದರ ಧೋರಣೆ ಒಂದೇ, ಬಸವಣ್ಣನ ಮತ್ತು ಪ್ರಭುದೇವರದು ಇದನ್ನು ಒಂದೇ. ಆದರೆ ನಾವು ಈಗ ಏನು ಮಾಡಿದ್ದೇವೆ ಅಂದರೆ, ಬಸವಣ್ಣನನ್ನ ಮುಂಚೂಣಿಗೆ ತಂದು ಪ್ರಭುದೇವರ ಈ ವಚನವನ್ನು ಅಷ್ಟಾಗಿ ನಾವು ಗಮನಿಸುವುದಿಲ್ಲ. ನಾನು ಹಂಪಿಯಲ್ಲಿದ್ದಾಗ ಒಬ್ಬರು ಅಲ್ಲಿ ದಾಸರಿದ್ದರು, ಅವರು ಇವುಗಳನ್ನು ಹೇಳ್ತಾ ಇದ್ರು. ನಾನು ಅದನ್ನು ಸ್ವಲ್ಪ ಟೇಪ್ ರೆಕಾರ್ಡ್ ಮಾಡಿದೆ. ನಿನ್ನೆ ಸಾಸುವಹಳ್ಳಿ ನಮ್ಮ ಸ್ವಾಮೀಜಿ ಹೇಳಿದ ಮೇಲೆ ನಾನು ಅದನ್ನು ಪುನಃ ಕೇಳಿದೆ. ಅವನು ಹೇಳಿದ ಒಂದು ಸಾಲು ಹೆಂಗಿದೆ ನೋಡಿ. ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ, ಶ್ರೀನಿಧಿ ಕೂಡಲ ಸಂಗನ ನೆನೆಯದೆ ಮೌನದ ಮಾಡಿದರೇನು ಫಲ. ಇದು ಪುರಂದರದಾಸರ ಬೇವು ಬೆಲ್ಲದೊಳಿಡಲೇನು ಫಲ, ಅದು ಪುರಂದರದಾಸರದ್ದು ಅಂತ ನಾವು ಹೇಳ್ತೇವೆ. ಆದರೆ ಅದನ್ನು ಈ ಕಲಾವಿದ ನನಗೆ ಹೇಳಿದಾಗ ಶ್ರೀನಿಧಿ ಕೂಡಲ ಸಂಗನ ನೆನೆಯದೆ ಅಂತೇಳಿ ಕೂಡಲ ಸಂಗಮ ನನಗೆ ಸೇರಿಸಿದೆ. ಅಂದರೆ 12ನೇ ಶತಮಾನದ ಬಸವಣ್ಣ, 16ನೇ ಶತಮಾನದ ಪುರಂದರದಾಸರು, ಅವರ ನಡುವಿನ 400 ವರ್ಷಗಳ ಅಂತರವನ್ನು ಅಳಿಸಿ ಹಾಕಿ 21ನೇ ಶತಮಾನದ ಮೊದಲ ಭಾಗದಲ್ಲಿ ಒಬ್ಬ ನನಗೆ ಈ ಪದ್ಯವನ್ನು ಕೊಡ್ತಾ ಇದ್ದಾನೆ. ಅಂದರೆ ಇವರ ಪಠ್ಯವನ್ನು ಏನು ಮಾಡಿದೆ ಅಂದರೆ, ಅವನು ತನಗೆ ಬೇಕಾದಂಥ ರೀತಿಯಲ್ಲಿ ಪುನರ್ ಕಟ್ಟಿಕೊಂಡಿದ್ದಾನೆ. ಹೀಗೆ ಪುನರ್ ಕಟ್ಟಿಕೊಳ್ಳುವ ಕ್ರಿಯೆ ಇದೆಯಲ್ಲ, ಅದು ವಚನಗಳ ಸಾಂಸ್ಥೀಕರಣ ಪ್ರಕ್ರಿಯೆಗೆ ವಿರುದ್ಧವಾದದ್ದು. ಇದು ಜಂಗಮವಾದದ್ದು. ಇದು ಜನಗಳು ಬೇರೆ ಬೇರೆ ಥರ ಹೇಳ್ತಾ ಇದ್ದಾರೆ. ಇದು ನಮಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಎಲ್ಲರೂ ನಾವು ತುಂಗಭದ್ರೆಯ ಉತ್ತರ ಭಾಗದಲ್ಲಿ ಇರುವಂಥ ಅನೇಕ ಜಾತ್ರೆಗಳಿಗೆ ಹೋಗಬೇಕು. ಗುಲ್ಬರ್ಗದಲ್ಲಿರುವ ತಿಂತಿಣಿ ಮೋನಪಯ್ಯನ ಜಾತ್ರೆ, ಹೊಸಪೇಟೆಯ ಹತ್ತಿರ ಇರುವ ಹುಲಿಗಿ ಜಾತ್ರೆ, ಅಥವಾ ಹೂವಿನ ಹಡಗಲಿಯಲ್ಲಿರುವ ಮೈಲಾರಲಿಂಗನ ಜಾತ್ರೆ, ಅಥವಾ ಅನೇಕ ತತ್ವಪದಕಾರರ ಮೇಲೆ ಅನೇಕ ಜಾತ್ರೆಗಳು ನಡೀತವೆ. ಇವತ್ತು ಅನೇಕ ಜಾತ್ರೆಗಳು, ಅದನ್ನು ಸಾವಳಗಿ ಶಿವಲಿಂಗನ ಜಾತ್ರೆ ಇರ್ಬೋದು ಅಥವಾ ಇನ್ಯಾವುದೋ ಇರ್ಬೋದು, ಎಲ್ಲ ಜಾತ್ರೆಗಳು ನಡೀತವೆ. ಈ ಜಾತ್ರೆಗಳಿಗೆ ಹೋದರೆ ಅಲ್ಲಿ ನೀವು ಏಕತಾರಿ ಹಿಡ್ಕೊಂಡು ಹಾಡುವವ್ರನ್ನ ಕಾಣ್ತೀವಿ. ಉದಾಹರಣೆಗೆ ನಾನು ಹುಲಿಗಿದ್ದು ಉದಾಹರಣೆ ತಗೊಳ್ಳೋದಾದರೆ, ಹುಲಿಗೆಯ ಮುಖ್ಯ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್, 3/4 ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರೆ ಹರಿತದೆ. ಈ ಮುಖ್ಯ ದೇವಸ್ಥಾನದಿಂದ ತುಂಗಭದ್ರೆಯ ಹೋಗುವ ಮಣ್ಣಿನ ಹಾದಿಯ ಎಡಬದಿ ಮತ್ತು ಬಲಬದಿಯಲ್ಲಿ ಅನೇಕರು ಕುಳಿತಿರ್ತಾರೆ. ಅವರನ್ನು ನಾವು ಸಾಮಾನ್ಯವಾಗಿ ನೋಡುವ ದೃಷ್ಟಿಕೋನದಲ್ಲಿ ಇನ್ವರ್ಟೆಡ್ ಕೊಮದಲ್ಲಿ ಆದರೆ ಭಿಕ್ಷುಕರು ಬಟ್ಟೆ ಹಾಕಿ ಏಕತಾರಿ ಹಿಡ್ಕೊಂಡು ಹಾಡ್ತಾ ಇರ್ತಾರೆ. ಇವರು
ಹಾಡುವ ಹಾಡುಗಳಿಗೆ ನಾವು ಕಿವಿ ಕೊಟ್ಟರೆ ಅವು ಜಂಗಮರೂಪಿ ವಚನಗಳು. ಜಂಗಮರೂಪಿ ವಚನಗಳು ಅಂದರೆ ವಚನಗಳು ಉಳ್ಕೊಂಡು ಬಂದಿರೋದನ್ನು ಅವ್ರು ಹೇಳ್ತಾರೆ. ಆ ವಚನಗಳನ್ನು ನೀವು ಕಲಬುರ್ಗಿಯವರು ಸಂಪಾದನೆ ಮಾಡಿದ, ಎಲ್ ಬಸವರಾಜ್ ಅವರು ಸಂಪಾದನೆ ಮಾಡಿದ ಅಥವಾ ಫಾಗು ಹಳಕಟ್ಟೆ ಅವರು ಸಂಪಾದನೆ ಮಾಡಿದ ವಚನಗಳ ಜೊತೆ ಹೋಲಿಸಿ ನೋಡುವುದೇ ತಪ್ಪು. ನೋಡೋಕ್ಕಾಗದೇ ಇಲ್ಲ ನಮಗೆ. ಯಾಕಂದರೆ ಇವರು ಕಲೆಕ್ಟ್ ಮಾಡಿದ ಪಠ್ಯಗಳು ಸ್ಥಿರೀಕರಣಗೊಂಡು ಇವಂದೇ ಅಂತ ನಾವು ಪಟ್ಟಿ ಮಾಡಿಬಿಟ್ಟಿದ್ವಿ. ಆದರೆ ಇವರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಚಲನಶೀಲಗೊಳಿಸಿ ತಮಗೆ ಬೇಕಾದಂಗೆ ಪುನರ್ಸೃಷ್ಟಿಸಿಕೊಳ್ತಾರೆ. ಅದರಲ್ಲಿ ಅಕ್ಕನ ವಚನಗಳ ಜೊತೆ ಬಸವಣ್ಣಂದು ಸೇರಿಕೊಂಡಿರ್ತದೆ, ಬಸವಣ್ಣನ ಜೊತೆ ಪ್ರಭುದೇವರದು ಸೇರಿಕೊಂಡಿರ್ತದೆ, ಪ್ರಭುದೇವರ ಜೊತೆಗೆ ಸಿದ್ದರಾಮೇಶ್ವರನ ಸೇರಿಕೊಂಡಿರ್ತದೆ. ಅಂಕಿತನಾಮ ಸರ್ವಜ್ಞ ಬಂದರೂ ಆಯಿತು, ಇಲ್ಲ ಕನಕದಾಸರು ಬಂದರೂ ಆಯಿತು. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಈ ಸಾಮೂಹಿಕ ಸೃಷ್ಟಿಗೆ ಅತ್ಯುತ್ತಮವಾದ ಉದಾಹರಣೆ ವಚನಗಳು ಈಗ ಸಿಗುವ ರೀತಿ, ಅದು ಜಂಗಮರೂಪಿ ವಚನಗಳು ಈಗ ಜಾತ್ರೆಗಳಲ್ಲಿ ಸಿಗುವ ರೀತಿ. ಆದ್ದರಿಂದ ನನಗೆ ಅನಿಸಿದ ಹಾಗೆ ನಮ್ಮ ಮುಂದಿನ ಅಧ್ಯಯನಗಳು ಅಂತ ನಾವು ಏನು ಹೇಳ್ತೀವಿ, ಆ ಅಧ್ಯಯನಗಳು ತುಂಗಭದ್ರೆಯ ಉತ್ತರ ಭಾಗದಲ್ಲಿ ಬೇರೆ ಬೇರೆ ಜಾತ್ರೆಗಳಲ್ಲಿ ಉಳಿದಿರುವ ಜನಗಳ ಬಾಯಲ್ಲಿ ಮುಂದುವರಿದುಕೊಂಡು ಬಂದಿರುವ ವಚನಗಳನ್ನು ಸಂಗ್ರಹಿಸುವ ಮತ್ತು ಆ ವಚನಗಳು ಯಾವ ರೂಪದಲ್ಲಿದ್ದಾವೆ ಅದರ ಬಗ್ಗೆ ನಾವು ಇದು ಬಸವಣ್ಣಂದು ಅಕ್ಕನೊಟ್ಟಿಗೆ ಸೇರಿಕೊಂಡಿದೆ, ಅಕ್ಕನೊಟ್ಟಿಗೆ ಇವೊಂದು ಸೇರಿಕೊಂಡಿದೆ, ಇದು ತಪ್ಪಾಗಿದೆ ಎಂಬ ಪೂರ್ವಕಲ್ಪನೆಯನ್ನು ಬಿಟ್ಟು ಬಿಡಬೇಕಿದು. ಅದು ಅಲ್ವೇ ಅಲ್ಲ. ಅದು ಆ ಒಂದು ಅಧಿಕಾರವನ್ನು ವಚನಕಾರರೇ ಕೊಟ್ಟಿದ್ರಲ್ಲ. ಯಾಕಂದರೆ ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳಿದವರು ಅವರು, ಸ್ಥಾವರಕ್ಕೆ ಅಳಿವುಂಟು ಅಂತ ಹೇಳಿದವರು. ಈ ಪಠ್ಯ ಇವೊಂದೇ ಅಂತ ಹೇಳಿದಾಗ ನಾವು ಅದನ್ನು ಸ್ಥಾವರಗೊಳಿಸ್ತೇವೆ, ಇನ್ಸ್ಟಿಟ್ಯೂಷನ್ಗೊಳಿಸ್ತೇವೆ ಮತ್ತು ಅದು ಮುಂದೆ ಜಂಗಮ ಈಗ ನಾನು ವಚನಗಳನ್ನು ಬೇರೆ ಥರ ನೋಡಿದ ಕೂಡ ನನಗೆ ಬೈತಾರೆ, ಏನು ನೀವು ಬಸವಣ್ಣನ ವಚನಕ್ಕೆ ಹಿಂಗೆ ಮಾಡಿದಿರಿ, ಬಸವಣ್ಣನ ವಚನವನ್ನು ಹಾಗೆ ಮಾಡಿದಿರಿ, ಹೀಗೆ ಮಾಡಿದಿರಿ, ಬೈದ್ಬಿಡ್ತಾರೆ. ಅದಲ್ಲ, ಅದು ನೀವು ಹಾಗೆ ಬರಿಬಾರದು ಅಂತ ನನಗೆ ಹೇಳ್ತಾರೆ. ಆದರೆ ವಚನಗಳು ಉಳಿದುಕೊಂಡೇ ಬಂದಿರ ಅಂದರೆ 12ನೇ ಶತಮಾನದ 21ನೇ ಶತಮಾನದವರೆಗಿನ ಈ ಒಂದು ಸುಮಾರು 900 ವರ್ಷಗಳಲ್ಲಿ ಉಳಿದುಕೊಂಡು ಬಂದಿರುವ ಬಗೆ ಇದೆಯಲ್ಲ ಜಂಗಮರೂಪಿ ವಚನಗಳು, ಅದು ಇಂದು ಕೂಡ ನಮ್ಮ ಜನಗಳ ನಡುವೆ ಇದೆ. ಅದು ನಿಮಗೆ ಮೈಸೂರಿನ ಮಂಟೇಸ್ವಾಮಿ ಜಾತ್ರೆಯಲ್ಲೂ ಸಿಗ್ಬೋದು, ತಿಂತಿಣಿ ಮೋನಪೈನ ಜಾತ್ರೆಯಲ್ಲಿ ಸಿಗ್ಬೋದು, ಸಾವಳಗಿ ಶಿವಲಿಂಗನ ಜಾತ್ರೆಯಲ್ಲಿ ಸಿಗ್ಬೋದು, ಅಥವಾ ಬಸವನ ಜಾತ್ರೆಯಲ್ಲಿ ಕೂಡ ಸಿಗ್ಬೋದು. ಇಂಥ ವಚನಗಳನ್ನು ಸಂಗ್ರಹಿಸಿ ಅದನ್ನು ಬೇಕಾದರೆ ನಾವು ಆ ವಚನಗಳನ್ನು ಸಂಗ್ರಹಿಸಿ ಈಗಾಗಲೇ ಸ್ಥಿರೀಕೃತಗೊಂಡಂಥ ವಚನ ಪಠ್ಯಗಳೇನಿದೆ ಅವುಗಳ ಜೊತೆ ತೌಲನಿಕವಾಗಿ ನೋಡ್ಬೋದು. ಅಥವಾ ಹೇಗೆ ಸ್ಥಿರೀಕರಣಗೊಂಡಂಥ ಪಠ್ಯಗಳು ಜಂಗಮ ರೂಪದಲ್ಲಿ ಈಗ ಉಳಿದಿವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸ್ಥಾವರ ಕಳಿಯುಂಟು ಜಂಗಮ ಕಳಿಯಲು ಎಂಬ ಮಾತಿನ ನಿಜವಾದ ಅರ್ಥ ಕೂಡ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾನು ಹೇಳಬಹುದಾದ ಇಷ್ಟೇ, ಈ ವಸಾಹತು ಕಾಲಘಟ್ಟದಲ್ಲಿ ವಚನಗಳನ್ನು ಅಭ್ಯಾಸ ಮಾಡುವುದಕ್ಕೆ ನಮಗೇನೊಂದು ವಿಧಾನವನ್ನು ಹೇಳಿಕೊಟ್ಟಿದ್ದಾರೆ, ಆ ವಿಧಾನವನ್ನು ಒಡೆದು ಭಾರತ ದೇಶದಲ್ಲಿ ಪಠ್ಯಗಳು ಪುನರ್ಸೃಷ್ಟಿಗೊಂಡು ಬದುಕುಳಿದ ಬಗೆ ಏನಿದೆ ಅವುಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ನೋಡಿ. ಇವತ್ತು ನಾನು ಎಳವೆಯಿಂದಲೂ ಹರಿಕತೆ ಕೇಳ್ತಾ ಇದ್ದೆ, ಹರಿಕತೆ ಅದು ಹರಿಕತೆ ಅದು ಆದರೆ ಹರಿಯ ಕತೆ ಅದು. ಆದರೆ ನಾನು ಕೇಳಿದ ಎಲ್ಲ ಹರಿಕತೆಗಳಲ್ಲಿ ಕೂಡ ವಚನಗಳಿದ್ದು ವಚನಗಳ ಸಾಲುಗಳನ್ನು ಬಳಸದೆ ಹರಿಕತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನಾಯ್ತು, ವಚನಗಳು ಹರಿಕತೆಗಳಿಗೆ ಹೋಗಿವೆ. ನಾನು ಜೇನುನಲ್ಲಿ ಒಂದು ಗಮಕ ಮಾಡಿಸಿದೆ, ಆ ಗಮಕ ರನ್ನನ ಗದಾಯುಧದ ಗಮಕ. ಅದನ್ನು ನಮ್ಮ ಬಿಜಾಪುರದ ಕೃಷ್ಣ ಕೊಲ್ಲಾರ ಕುಲಕರ್ಣಿಯವರು ಗಮಕಕ್ಕೆ ವ್ಯಾಖ್ಯಾನ ಮಾಡಿದರು. ಅವರು ಶುರು ಮಾಡಿದೆ ವಚನದಿಂದ. ರನ್ನನ ಗದಾಯುದ್ಧ ಪ್ರದರ್ಶನ ಆಗ್ತಾ ಇರೋದು ಜೆಎನ್ಯುನಲ್ಲಿ, ಅರ್ಥ ಹೇಳ್ತಿರೋರು ಕೃಷ್ಣ ಕೊಲ್ಲಾರ ಕುಲಕರ್ಣಿ, ಅವರು ಆರಂಭ ಮಾಡಿದ್ದು ವಚನದ ಒಂದು ಸಾಲಿನಿಂದ. ಅಂದರೆ ಹೇಗೆ ವಚನಗಳು ನೋಡಿ ಹೋಗ್ತವೆ. ಇವತ್ತು ನಾನು ಕರಾವಳಿಯವನು, ಯಕ್ಷಗಾನ ತುಂಬ ಜನಪ್ರಿಯವಾದಂಥ ಒಂದು ಕಲೆ. ಯಕ್ಷಗಾನದಲ್ಲಿ ಓತಪ್ರೋತವಾಗಿ ವೇದಗಳನ್ನು, ಉಪನಿಷತ್ತುಗಳನ್ನು, ಬ್ರಾಹ್ಮಣಕಗಳನ್ನು, ಅರಣ್ಯಕಗಳನ್ನು, ಮಹಾಕಾವ್ಯಗಳನ್ನು ಕೋಟ್ ಮಾಡ್ತಾರೆ ವಿದ್ವಾಂಸರು. ಅದರ ಜೊತೆಗೆ ವಚನಗಳನ್ನು ಕೋಟ್ ಮಾಡ್ತಾರೆ. ಅಂದರೆ ವಚನಗಳು ಅಲ್ಲಿಗೆ ಪ್ರವೇಶ ಮಾಡಿವೆ, ಗಮಕಕ್ಕೆ ಪ್ರವೇಶ ಮಾಡಿವೆ, ಯಕ್ಷಗಾನಕ್ಕೆ ಪ್ರವೇಶ ಮಾಡಿವೆ, ಹರಿಕತೆಗೆ ಪ್ರವೇಶ ಮಾಡಿವೆ, ಜಾತ್ರೆಗಳಿಗೆ ಪ್ರವೇಶ ಮಾಡಿವೆ, ಸಾಮಾನ್ಯರ ಜನ ಪ್ರವೇಶ ಮಾಡಿವೆ, ಸಾಮಾನ್ಯರ ಬಾಯಲ್ಲಿ ಹಾಡುಗಳಾಗಿ ಉಳಿದಿವೆ, ಏಕತಾರಿಯಲ್ಲಿ ಉಳಿದಿವೆ, ತ್ರಿಪದಿಗಳಲ್ಲಿ ಉಳಿದಿವೆ. ಇವುಗಳು ಜಂಗಮರೂಪಿ ವಚನಗಳು. ನಾವು ಆದ್ದರಿಂದ ವಚನಗಳ ಅಧ್ಯಯನಕ್ಕೆ ಸ್ಥಿರೀಕರಣಗೊಂಡ ಪಠ್ಯಗಳಿಗೆ ಹೋಗುವುದರ ಜೊತೆ, ನಾನು ಅದರ ಪ್ರಾಮುಖ್ಯವನ್ನು ಖಂಡಿತ ನಿರಾಕರಿಸ್ತಾ ಇಲ್ಲ, ನಾನು ಕೂಡ ಹೋಗುವುದರ ಜೊತೆಗೆ ನಮ್ಮ ಸಮಾಜದಲ್ಲಿ ಸಾಮಾನ್ಯ ಜನ, ನಾನು ಈಗ ಹೇಳಿದ ಹಾಗೆ ವಚನಗಳನ್ನು ಉಳಿಸಿಕೊಂಡು ಬಂದ ಬಗೆಯ ಕಡೆಗೆ ನಮ್ಮ ಗಮನ ಹರಿದ್ರೆ ನಮಗೆ ವಚನಗಳ ಬಗೆಗೆ ಒಂದು ಹೊಸ ಒಳನೋಟ ಸಿಗುವುದಕ್ಕೆ ಸಾಧ್ಯ.
ಜಂಗಮಕ್ಕೆ ಅಳಿವಿಲ್ಲ ಎಂಬ ಮಾತಿನ ನಿಜವಾದ ಅರ್ಥ ಆಗಲಿಕ್ಕೆ ಸಾಧ್ಯ. ಮತ್ತು ಒಂದು ಸಮೂಹ ಸೃಷ್ಟಿ, ಸಾಮುದಾಯಿಕ ಸೃಷ್ಟಿ ಅಂತ ನಾವು ಏನು ಹೇಳ್ತೇವೆ ಅದರ ನಿಜವಾದ ಅರ್ಥ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಹೊಸ ತಲೆಮಾರಿನ ಹುಡುಗರು ಈ ನಿಟ್ಟಿನಲ್ಲಿ ನಮ್ಮ ಕೆಲಸಗಳನ್ನು ಮುಂದುವರಿಸಲಿ ಅಂತ ಹೇಳಿ ಇಷ್ಟು ಮಾತುಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸ್ವಾಮೀಜಿಯವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸೂರೆಯ ಗಡಿಗೆ ಗಡಿಗೆ ಗಡಿಗೆ. ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸೂರೆಯ ಗಡಿಗೆ ಗಡಿಗೆ ಗಡಿಗೆ. ಅವರ ಕೊರಳಲ್ಲಿ ದೇವರಿರಲು, ಅವರ ಕೊರಳಲ್ಲಿ ದೇವರಿರಲು, ಅವರ ಲಿಂಗವೆಂಬೆ ಅವರ ಸಂಗವೆಂಬೆ, ಅವರ ಲಿಂಗವೆಂಬೆ ಅವರ ಸಂಗವೆಂಬೆ. ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆ, ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆ. ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸೂರೆಯ ಗಡಿಗೆ ಗಡಿಗೆ ಗಡಿಗೆ. ಅವರ ಕೊರಳಲ್ಲಿ ದೇವರಿರಲು, ಅವರ ಕೊರಳಲ್ಲಿ ದೇವರಿರಲು, ಅವರ ಲಿಂಗವೆಂಬೆ ಅವರ ಸಂಗವೆಂಬೆ, ಅವರ ಲಿಂಗವೆಂಬೆ ಅವರ ಸಂಗವೆಂಬೆ. ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆ, ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆ, ಅವರ ಮುಖಲಿಂಗಿಗಳೆಂಬೆ, ಅವರ ಮುಖಲಿಂಗಿಗಳೆಂಬೆ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬಸವಾದಿ ಶಿವಶರಣರನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಹಾಗೂ ತರಳಬಾಳು ಗುರು ಪರಂಪರೆಯ ಎಲ್ಲ ಜಗದ್ಗುರುಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. 10ನೇ ದಿನದ ಮತ್ತೆ ಕಲ್ಯಾಣ ಚಿಂತನ ಮಂಥನಕ್ಕೆ ಅಂತರ್ಜಾಲ ವೀಕ್ಷಕರಿಗೆ ಶರಣಾರ್ಥಿಗಳು. ಊಟ ತನ್ನಿಚ್ಛೆ, ನೋಟ ಪರವಿಚ್ಛೆ, ಈ ಗಾದೆ ಮಾತನ್ನು ನೀವೆಲ್ಲ ಕೇಳಿರ್ಬೇಕು. ಹಾಗಂತ ಎಂತೆಂಥದೋ ಆಹಾರ ಊಟ ಮಾಡಿದರೆ ಆರೋಗ್ಯ ಕೆಡುತ್ತೆ, ನೋಟನೂ ಅಷ್ಟೇ. ಅದಕ್ಕಾಗಿನೇ ಅಕ್ಕ ಮಹಾದೇವಿಯವರು ಹೇಳಿದ್ದು ಕಣ್ಣಿಗೆ ಶೃಂಗಾರ, ಗುರು ಹಿರಿಯರ ನೋಡುವುದು ಅಂತ. ಆಹಾರ ಮತ್ತು ಆರೋಗ್ಯಕ್ಕೆ ಏನೂ ಸಂಬಂಧ ಇಲ್ಲ ಅನ್ನೋಂಥ ವಾದ ಒಂದು ಕಡೆ, ಮತ್ತೊಂದು ಕಡೆ
ಎರಡಕ್ಕೂ ಸಂಬಂಧ ಇದೆ ಅಂತ ಹೇಳುವಂಥವ್ರು ಇದ್ದಾರೆ. ಅದೇನಾದರೂ ಇರಲಿ, ಹಿತಮಿತವಾದಂಥ ಸಾತ್ವಿಕ ಆಹಾರ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ ಆರೋಗ್ಯದ ಜೊತೆಗೆ ಬೌದ್ಧಿಕ ಮತ್ತು ಧಾರ್ಮಿಕ ಆರೋಗ್ಯದ ಮೇಲೆ ಖಂಡಿತ ಸತ್ಪರಿಣಾಮ ಬೀರುತ್ತೆ. ಇದು ನಾವು ಹೇಳೋ ಮಾತಲ್ಲ, ಆರೋಗ್ಯ ಶಾಸ್ತ್ರಜ್ಞರು, ಸಾಧು ಸಂತರು, ಶರಣರು ಹೇಳುವಂಥ ಮಾತು. ಈ ನೆಲೆಯಲ್ಲೇನೆ ಶರಣರ ಆಹಾರ ನೀತಿ ಕುರಿತಂತೆ ಬಹುರೂಪಿ ಚೌಡಯ್ಯನವರ ವಚನ ಬೆಳಕು ಚೆಲ್ಲುವ ಹಾಗೆ ಇದೆ. ಆ ವಚನ ಮಿತ ಭೋಜನ, ಮಿತವಾಕು, ಮಿತ ನಿದ್ರೆಯ ಮಾಡಿರಣ್ಣ, ಯೋಗ ಸಿದ್ಧಿ ಬೇಕಪ್ಪಡೆ, ಅತ್ಯಾಹಾರ, ಇಂದ್ರಿಯ ವ್ಯವಹಾರ, ರೇಕಣ್ಣ ಪ್ರಿಯ ನಾಗಿನಾಥನಲ್ಲಿ ಅಳಿಯದಂತೆ ಉಳಿಸಿಕೊಳ್ಳಿರಣ್ಣ, ಯೋಗ ಸಾಧ್ಯ ಒಪ್ಪನ್ನಕ್ಕ. ಕರಿಯನ್ನ ಕನ್ನಡಿಯಲ್ಲಿ ಹಿಡಿದಿಟ್ಟಿರೋ ಹಾಗೆ ಯೋಗ ಸಿದ್ಧಿಯನ್ನು ಪಡಿಬೇಕು ಅನ್ನುವಂಥ ಆಧ್ಯಾತ್ಮಿಕ ಸಾಧಕರು ಅನುಸರಿಸಬೇಕಾದಂಥ ನೀತಿ ನಿಯಮಗಳನ್ನು ಚೌಡಯ್ಯನವರು ಈ ವಚನದಲ್ಲಿ ಹಿಡಿದಿಟ್ಟಿದ್ದಾರೆ. ಯೋಗ ಸಾಧಕರು ಅಂದ ಕೂಡಲೇ ಕೇವಲ 10 ಆಸನಗಳನ್ನು ಹಾಕುವಂಥವ್ರು ಅಲ್ಲ. ನಿಜವಾದ ಯೋಗ ಸಾಧಕ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವೆಲ್ಲವುಗಳನ್ನು ಕೂಡ ತನ್ನಲ್ಲಿ ಮೈಗೂಡಿಸ್ಕೊಳ್ಬೇಕಾಗುತ್ತೆ. ಇವುಗಳ ಮೇಲೆ ಪ್ರಭುತ್ವ ಸಾಧಿಸಿ ಯೋಗ ಸಿದ್ಧಿ ಪಡಿಬೇಕು ಅಂದರೆ ಅವನು ಮಿತವಾದಂಥ ಆಹಾರವನ್ನು ಸ್ವೀಕಾರ ಮಾಡಬೇಕು, ಮಿತವಾಗಿ ವಾಯುವಿಹಾರ ಮಾಡಬೇಕು, ಮಿತವಾಗಿ ನಿದ್ರೆ ಮಾಡಬೇಕು. ಆಹಾರ ತುಂಬ ರುಚಿಯಾಗಿದೆ ಅಂತ ಹೇಳಿ ಹೊಟ್ಟೆ ಬಿರಿಯೋ ಹಾಗೆ ಉಂಡ್ರೆ ಅದೇ ಅಜೀರ್ಣ ಆಗಿ ಅನಾರೋಗ್ಯಕ್ಕೂ ಕಾರಣ ಆಗ್ಬೋದು. ಹಾಗಾಗಿನೇ ಹಿರಿಯರು ಹೇಳುವಂಥ ಅನುಭವದ ಮಾತು, ನೋಡಪ್ಪ ಇನ್ನೂ 4 ತುತ್ತು ತಿನ್ನಬೇಕು ಅನ್ನಿಸ್ದಾಗಲೇ ಕೈ ತೊಳ್ಕೊಂಡ್ಬಿಡು ಅಂತ. ಇನ್ನು ಅತ್ಯಾಹಾರ ಅಂದರೆ ಹೀನ ಆಹಾರ ಅಂತಲೂ ಅರ್ಥ ಇದೆ. ಅದರ ಅರ್ಥ ಸಾತ್ವಿಕ ಮತ್ತು ಪುಷ್ಟಿದಾಯಕವಾದಂಥ ಆಹಾರವನ್ನು ಮಿತವಾಗಿ ಸ್ವೀಕಾರ ಮಾಡಬೇಕು ಅಂತ. ಯಾಕೆಂದರೆ ಇಂದ್ರಿಯಗಳ ವ್ಯವಹಾರಕ್ಕೂ ಆಹಾರಕ್ಕೂ ಸಂಬಂಧ ಇದೆ ಅನ್ನೋದನ್ನು ಆರಂಭದಲ್ಲೇ ಹೇಳಿ, ಇಂದ್ರಿಯಗಳ ಹತೋಟಿಗೆ ಪೂರಕವಾದಂಥ ಆಹಾರವನ್ನು ಹಿತವಾಗಿ ಸ್ವೀಕರಿಸಿದರೆ ಅದು ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಅದರ ಜೊತೆಯಲ್ಲಿ ಅತಿ ನಿದ್ರೆ ಮಾಡೋದು ಕೂಡ ಅಪಾಯಕಾರಿನೇ. ಅದು ಒಂದು ರೀತಿ ಸೋಮಾರಿತನ ಅಥವಾ ಜಾಡ್ಯಕ್ಕೆ ಕಾರಣ ಆಗ್ಬೋದು. ಆ ನಿದ್ರೆ ಕುಂಭಕರ್ಣನ ನಿದ್ರೆ ಅಂತೇನೂ ಆಗಬಾರ್ದು. ಅಥವಾ ನಿದ್ರೆನೇ ಬರೋದಿಲ್ಲ ಅಂತ ಹೇಳಿ ನಿದ್ರಾಹೀನತೆಯಿಂದ ಹಗಲು ರಾತ್ರಿ ಅನೇಕರು ಒದ್ದಾಡ್ತಾರಲ್ಲ, ಹಾಗೂ ಆಗಬಾರ್ದು. ಒಟ್ಟಾರೆನೇ ಯೋಗ ಸಿದ್ಧಿ ಪಡಿಬೇಕು ಅನ್ನುವಂಥವ್ರು ಸಾಧಕರು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು. ಇದು ಈ ವಚನದಲ್ಲಿರುವಂಥ ನಿಬಂಧನೆ. ಆರೋಗ್ಯದ ದೃಷ್ಟಿಯಿಂದ ಹಿತವಾದ ಸಾತ್ವಿಕ ಆಹಾರ ಸ್ವೀಕರಿಸಿದರೆ ಸಾಕು. ಅದು ಆರೋಗ್ಯಬೇಕು ಅಂದರೆ ಶುದ್ಧ ಗಾಳಿಯನ್ನು ಸೇವಿಸಬೇಕು, ವಾಯು ವಿಹಾರ ಮಾಡಬೇಕು. ವಾಯು ವಿಹಾರ ಅಂದರೆ ವಾಕಿಂಗ್ ಹೋಗೋದು. ಹಾಗಂತ 4 ದಿನ ವಾಕಿಂಗ್ ಹೋಗಿಲ್ಲ ಅಂದು ಒಂದೇ ದಿನ 4-6 ಕಿಲೋಮೀಟರ್ ಹೋಗಿ ಬರೋದಲ್ಲ. ಯಾವಾಗಲೂ ಅತಿ ಅನ್ನುವಂಥದ್ದು ಅಪಾಯಕಾರಿನೇ. ಚೌಡಯ್ಯನವರ ಈ ವಚನದ ಆಶಯದಂತೆ ನಡೆದರೆ ಯೋಗ ಸಾಧಕರಷ್ಟೇ ಅಲ್ಲ, ಪ್ರತಿಯೊಬ್ಬರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಆದರ್ಶ ಬಾಳನ್ನು ನಡೆಸಲಿಕ್ಕೆ ಸಾಧ್ಯ. ಆಹಾರದ ವಿಷಯ ಬಂದಾಗ ನಮಗೆ ನೆನಪಾಗುವಂಥ ಮತ್ತೊಂದು ವಚನ ಮಹಾದೇವಿ ಅಕ್ಕನದು. ತುಂಬ ಪ್ರಖ್ಯಾತ ವಚನ. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ. ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂ ನಿದ್ರೆ, ನಿದ್ರೆಯಿಂ ತಾಮಸ, ಅಜ್ಞಾನ, ಮೈಮರವು,
ಅಜ್ಞಾನದಿಂ ಕಾಮ ವಿಕಾರ ಹೆಚ್ಚಿ ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವ ವಿಕಾರ, ವಾಯು ವಿಕಾರವನ್ನು ಉಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿಪೋಷಣ ಬೇಡ. ಅತಿಪೋಷಣೆ ಮೃತ್ಯುವೆಂದುದು. ಜಪ, ತಪ, ಧ್ಯಾನ, ಧಾರಣ, ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನ ಎಂದುದು. ತನು ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂ ವಿರಕ್ತಿ ಹಾನಿ, ಅರಿವು ನಷ್ಟ, ಪರವು ದೂರ, ನಿರಕೆ ನಿಲವಿಲ್ಲದ ಕಾರಣ ಚನ್ನಮಲ್ಲಿಕಾರ್ಜುನನೊಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಹೇಳಬೇಕಾದ್ದನ್ನೆಲ್ಲವೂ ಈ ವಚನವೇ ಸ್ಪಷ್ಟಪಡಿಸಿರುವಾಗ ಮತ್ತೆ ಇದರ ವಿವರಣೆಯನ್ನು ನೀಡುವಂಥ ಅಗತ್ಯ ಇಲ್ಲ ಅಂತ ನಾವು ಭಾವಿಸಿದ್ದೀವಿ. ಆರೋಗ್ಯದ ಎಲ್ಲ ಸೂತ್ರಗಳು ಕೂಡ ಈ ವಚನದಲ್ಲಿ ಅಡಕವಾಗಿವೆ. ಇನ್ನೊಂದು ಚನ್ನಬಸವಣ್ಣವರ ವಚನ ಈ ನಿಟ್ಟಿನಲ್ಲಿ ಬೆಳಕು ಚೆಲ್ಲುವಂಥದ್ದು. ಅವ್ರು ಹೇಳ್ತಾರೆ, ಸುರೆಯ ತೊರೆ, ಮಾಂಸದ ಬಟ್ಟಲು, ಭಂಗಿಯ ಬಣವೆ, ಜಾಯಿಕಾಯಿ ಜಾಯಿಪತ್ರೆಯ ತಿಂಬ, ಹಿರಿಯರ ಹರಿಕಾರರ ಜಂಗಮವೆಂದಡೆ, ನಾಯಕ ನರಕ ತಪ್ಪದು ಕೂಡಲ ಚನ್ನ ಸಂಗಮ ದೇವ. ಇಲ್ಲಿ ಬಳಸಿರುವಂಥ ಒಂದೊಂದು ಪದವನ್ನು ನಾವು ಗಮನಿಸಬೇಕು. ಈ ವಚನ ಅವರವರ ಸಾಮರ್ಥ್ಯ, ಗುಣ ಸ್ವಭಾವಗಳಿಗೆ ತಕ್ಕಂತೆ ತನ್ನ ಅರ್ಥವನ್ನು ಬಿಚ್ಚಿಕೊಳ್ತಾ ಹೋಗುತ್ತೆ. ಕೆಲವರಿಗೆ 3 ಮಕಾರಗಳ ಆಸೆ ಇದ್ದುತ್ತೆ. ಸಾಮಾನ್ಯವಾಗಿ ಧರ್ಮದ ದಾರಿ ತೋರಿಸೋವಂಥವ್ರನ್ನ ಭಾಳ ಜನ ಅವಧೂತರು ಅಂತ ಕರೀತಾರೆ. ಈ ಅವಧೂತ ಪರಂಪರೆಗೂ ಶರಣ ಪರಂಪರೆಗೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಧೂತ ಪರಂಪರೆಯ ಕೆಲವರು ಭಕ್ತರನ್ನು ಕೂಡಿಸ್ಕೊಂಡೇ ಹೆಂಡ ಕುಡಿತಾರೆ, ಭಂಗಿ ಸೇರ್ತಾರೆ, ಮಾಂಸಾಹಾರನೂ ಇದ್ದಿತ್ತು. ಅಂಥವ್ರನ್ನ ಹಿರಿಯರು, ಹರಿಕಾರರು, ಜಂಗರು ಅಂತ ಹೇಳೋದು ಒಂದು ವರ್ಗಕ್ಕೆ ಪ್ರಿಯ ಆಗ್ಬೋದು ಅಷ್ಟೇ. ಹಿರಿಯರು ಹರಿಕಾರರು ಅಂದರೆ ಹೊಸ ಹೊಸ ದಾರಿಯನ್ನು ತೋರಿಸೋವಂಥವ್ರು, ಮಾರ್ಗದರ್ಶಕರು. ಹೀಗೆ ದಾರಿ ತೋರಿಸೋವಂಥವ್ರು ಮಾರ್ಗದರ್ಶಕರೇ ಮಧ್ಯ ಮಾಂಸ ಭಂಗಿ ದಾಸರಾಗಿದ್ದರೆ ಅವ್ರು ಹೇಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ? ಅಂಥವ್ರನ್ನ ನಾವು ಹಿರಿಯರು, ಹರಿಕಾರರು, ಜಂಗಮರು ಅನ್ನಲಿಕ್ಕೆ ಸಾಧ್ಯವೇ? ಇದು ನಮ್ಮ ಪ್ರಶ್ನೆ ಅಲ್ಲ, ಚನ್ನಬಸವಣ್ಣವ್ರ ಪ್ರಶ್ನೆ. ಶರಣ ಪರಂಪರೆ ಆಚಾರ, ವಿಚಾರ, ಆಹಾರ ಶುದ್ಧಿಗೆ ಮಹತ್ವ ನೀಡಿದೆ. ಹಾಗಾಗಿ ಮದ್ಯ, ಮಾಂಸ, ಈ ಭಂಗಿಯ ಕಪಿಮುಷ್ಟಿಗೆ ಬಲಿಯಾದವರಿಗೆ ಶುದ್ಧಿ ಅನ್ನುವಂಥದ್ದು ತುಂಬ ಕಷ್ಟ. ಬದಲಾಗಿ ಅವರು ಅವುಗಳಿಗೆ ಬಂಧಿಯಾಗಿ ಬಳಲ್ತಾ ಇರ್ತಾರೆ. ಏನೆಲ್ಲ ಕಾಮನೆಗಳಿಗೆ ಬಂಧಿಯಾದಂಥವರು ಹಿರಿಯರಾಗಲಿಕ್ಕೆ, ಮಾರ್ಗದರ್ಶಕರಾಗಲಿಕ್ಕೆ, ಜಂಗಮರಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ವಯಸ್ಸಿನಿಂದ ಅವರು ಹಿರಿಯರಿರ್ಬೋದು. ಹಿರಿಯತನ ಕೇವಲ ವಯಸ್ಸನ್ನು ಮಾತ್ರ ಅವಲಂಬಿಸಿಲ್ಲ. ಶರಣರು ಹೇಳ್ತಾರೆ, ಹಿರಿಯರಾದಡೇನು ಕಿರಿಯರಾದಡೇನು ಅರಿವಿಂಗೆ ಹಿರಿದು ಕೆರುದುಂಟೆ ಅಂತ. ಮನುಷ್ಯ ವಯಸ್ಸಿನಿಂದ ವಯಸ್ಸಿಗಿಂತನೂ ತನ್ನ ಅರಿವು, ಅನುಭವ, ಸದ್ಗುಣಗಳಿಂದ ಹಿರಿಯನಾಗಬೇಕು. ಹಾಗಿರದೆ ಅವನು ಅವಗುಣಿಯಾಗಿದ್ದರೆ, ವಯಸ್ಸಿನಿಂದ ಹಿರಿಯನಾಗಿದ್ದರೂ ಕೂಡ ಅವನನ್ನು ನಾವು ಜಂಗಮ ಅಂತ ಗೌರವಿಸ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಹಿರಿಯತನವನ್ನೇ ಗಮನದಲ್ಲಿರಿಸಿಕೊಂಡು ಗೌರವಿಸಿದರೆ ನಾಯಕ ನರಕ ತಪ್ಪದು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಯಾಕೆ ಅಂದರೆ ಅಂಥವ್ರು ವಯಸ್ಸಿನಿಂದ ಹಿರಿಯರೇ ಹೊರತು ಆದರ್ಶ ನಡಾವಳಿಕೆಗಳಿಂದ ಅಲ್ಲ. ಅವರ ಹಿರಿಯತನ ಇರೋದು ಯಾವುದರಲ್ಲಿ? ಕುಡಿಯೋದ್ರಲ್ಲಿ, ಮಾಂಸ ತಿನ್ನೋದ್ರಲ್ಲಿ, ಭಂಗಿ ಸೇರೋದ್ರಲ್ಲಿ. ಅವ್ರು ಬೇರೆ ಯಾರಿಗೂ ಖಂಡಿತ ಮಾರ್ಗದರ್ಶಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ವಚನದಲ್ಲಿ ಆಹಾರ ನೀತಿಯ ಜೊತೆಗೆ ಮನುಷ್ಯನ ರೀತಿ, ನೀತಿ, ನಡಾವಳಿಕೆಗಳು
ಹೇಗಿರಬೇಕು ಅಂತ ಎಚ್ಚರಿಸಿದ್ದಾರೆ. ಒಬ್ಬ ವ್ಯಕ್ತಿ ಹಿರಿಯನಾಗಿರಲಿ ಕಿರಿಯನಾಗಿರಲಿ ತನ್ನ ಅನಾಚಾರಗಳನ್ನು ಬಿಡದೇ ಇದ್ದರೆ ಅವನಲ್ಲಿ ಸದ್ಗುಣ ಅಳವಡಲಿಕ್ಕೆ, ಅವನು ಸದಾಚಾರ ಮಾರ್ಗದಲ್ಲಿ ಸಾಗಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಸದ್ಗುಣ ಸದಾಚಾರ ಇಲ್ಲ ಅಂದರೆ ವಿವೇಕವೂ ಇಲ್ಲ ಅಂತಲೇ ಅರ್ಥ. ವಿವೇಕ ಇಲ್ಲ ಅಂದರೆ ಆದರ್ಶದ ಬದುಕು ಕೂಡ ಇಲ್ಲ ಅಂತಾನೆ. ನಾವಿಲ್ಲಿ ವಿವೇಕ ಅನ್ನೋ ಪದವನ್ನು ತುಂಬ ಎಚ್ಚರಿಕೆಯಿಂದಲೇ ಬಳಸ್ತಾ ಇದ್ದೇವೆ. ವಿವೇಕ ಬೇರೆ, ವಿಚಾರವಂತಿಕೆ ಬುದ್ಧಿವಂತಿಕೆನೇ ಬೇರೆ. ಇವತ್ತಿಗೂ ವಿಚಾರವಂತರಿಗೆ ಬುದ್ಧಿವಂತರಿಗೆ ನಮ್ಮಲ್ಲೇನು ಕೊರತೆ ಇಲ್ಲ. ಆದರೆ ಆ ವಿಚಾರವಂತಿಕೆ ವಿವೇಕವಾಗಿ ಬದಲಾವಣೆ ಆಗದೇ ಇದ್ದರೆ ವ್ಯಕ್ತಿತ್ವ ಅರಳಲಿಕ್ಕೆ ಸಾಧ್ಯ ಇಲ್ಲ. ವಿವೇಕ ಇದ್ದಾಗ ಮಾತ್ರ ಚಾರಿತ್ರ್ಯ ಶುದ್ಧಿ ಸಾಧ್ಯ. ಚಾರಿತ್ರ್ಯ ಶುದ್ಧಿನೇ ಬಹಳ ಮುಖ್ಯ ಅಂತ ಶರಣರು ಪದೇ ಪದೇ ಹೇಳ್ತಾರೆ. ಶರಣರ ದೃಷ್ಟಿಯಲ್ಲಿ ಯಾರು ಚಾರಿತ್ರ್ಯ ಶುದ್ಧಿಯುಳ್ಳವನೋ ಅವನೇ ಹಿರಿಯ, ಅವನೇ ಮಾರ್ಗದರ್ಶಕ, ಅವನೇ ಜಂಗಮ. ಒಬ್ಬ ವ್ಯಕ್ತಿ ಮದ್ಯ, ಮಾಂಸ, ಭಂಗಿ ಇವುಗಳಿಗೆಲ್ಲ ಜೋತ್ ಬಿದ್ದಿದ್ರೆ ಅವು ಪಂಚೇಂದ್ರಗಳ ಮೇಲೆ ಕೂಡ ದುಷ್ಪರಿಣಾಮ ಬೀರ್ತಾವೆ. ಅದರಲ್ಲೂ ಜಾಯಿಕಾಯಿ ಮತ್ತು ಜಾಯಿ ಪತ್ರೆ ರಕ್ತ ಶುದ್ಧಿಗೆ ಸಹಕಾರ ನೀಡಿ ಪಂಚೇಂದ್ರಗಳನ್ನು ಮತ್ತಷ್ಟು ಪ್ರಚೋದನೆ ಮಾಡ್ತವು ಅಂತ ಹೇಳ್ತಾರೆ. ಅವೆಲ್ಲವೂ ಸೇರಿದರೆ ವ್ಯಕ್ತಿಯಲ್ಲಿ ತಾಮಸ ಗುಣ ಹೆಚ್ಚಾಗತ್ತೆ. ಜಂಗಮನಿಗೆ ಅಥವಾ ಹಿರಿಯನಿಗೆ ಮಾರ್ಗದರ್ಶಕನಿಗೆ ಬೇಕಾಗಿರೋದು ತಾಮಸ ಗುಣ ಅಲ್ಲ, ಸಾತ್ವಿಕ ಗುಣ. ಆಹಾರ ನೀತಿಯ ವಿಷಯ ಬಂದಾಗ ಈ ಬಸವಣ್ಣವರ ಬದುಕಿನ ಒಂದು ಅಪರೂಪದ ಪ್ರಸಂಗ ನೆನಪಾಗತ್ತೆ. ಎಲ್ಲರಿಗೂ ಗೊತ್ತಿರಬೇಕದು ಈರುಳ್ಳಿಯ ಪ್ರಸಂಗ. ಅವರು ಆಹಾರದಲ್ಲಿ ಈರುಳ್ಳಿಯನ್ನು ಬಳಸ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಕಾರಣ ಈರುಳ್ಳಿ ರಜೋಗುಣವನ್ನು ಪ್ರಚೋದಿಸುತ್ತೆ ಅನ್ನೋದಾಗಿರ್ಬೋದು. ಹಾಗಂತ ಬಸವಣ್ಣವ್ರಿಗೆ ಈರುಳ್ಳಿ ಬಗ್ಗೆ ತಿರಸ್ಕಾರ ಇತ್ತು ಅಂತ ಏನಲ್ಲ. ಸಾಮಾನ್ಯ ಜನರಿಗಿಂತ ಸಾಧಕ ಆಗುವಂಥವನು ತನ್ನ ಬದುಕಿಗೆ ಕೆಲವು ನಿಬಂಧನೆಗಳನ್ನ ಹಾಕ್ಕೊಳ್ಳೋದು ಅನಿವಾರ್ಯ. ಯಾರೋ ಏನೋ ತಿಂತಾರೆ ಅಂತ ಹೇಳಿ, ಕುಡಿತಾರೆ ಅಂತ ಹೇಳಿ, ಸೇರ್ತಾರೆ ಅಂತ ಹೇಳಿ ಸಾಧಕನು ಅದೇ ದಾರಿ ತುಳಿದ್ರೆ ಅವನು ಜಂಗಮ ಆಗಲಿಕ್ಕೆ, ಮಾರ್ಗದರ್ಶಕ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾರು ಸಾಧಕ ಬೋಧಕ ಇದ್ದಾರೋ ಅವರು ಬೇರೆಯವರ ದಾರಿಯಲ್ಲಿ ನಡೆದ್ರೆ ಮಾರ್ಗದರ್ಶಕರಾಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಯಾರೋ ಸುಳ್ಳು ಹೇಳ್ತಾನೆ ಅಂತ ಹೇಳಿ ಅದನ್ನೇ ಸಾರ್ವತ್ರೀಕರಣಗೊಳಿಸಲಿಕ್ಕೆ, ಎಲ್ಲರೂ ಸುಳ್ಳು ಹೇಳಲಿಕ್ಕೆ ಅನುಮತಿ ಕೊಡೋದಲ್ಲ. ಅದಕ್ಕಾಗಿಯೇ ಬಸವಣ್ಣವರು ಸಪ್ತಶೀಲಗಳನ್ನು ಹೇಳಿದ್ರು. ಹಿರಿಯರಾದ್ರೇನು, ಜಂಗಮರಾದ್ರೇನು, ಅವರು ಆಹಾರ, ಆಚಾರ, ವಿಚಾರಗಳು ಶುದ್ಧವಾಗಿರಬೇಕು ಅನ್ನೋದನ್ನು ಮರಿಬಾರ್ದು. ಅದಕ್ಕೆ ಬದಲಾಗಿ ಅವರ ಅನಾಚಾರಿಗಳಾಗಿದ್ದರೆ ಅವತ್ತು ಬಸವಣ್ಣವರು ಇವ್ರ ಹಾಗೇನೆ ಅನಾಚಾರಿಗಳು ಆಗಿದ್ರು ಅಂತ ಭಾವಿಸಿದರೆ ಖಂಡಿತ ಕಾಯಕ ಜೀವಿಗಳ ಸಂಘಟನೆಯನ್ನು ಮಾಡಲಿಕ್ಕೆ, ಕಲ್ಯಾಣ ರಾಜ್ಯದ ಕನಸನ್ನು ನನಸು ಮಾಡಲಿಕ್ಕೆ ಸಾಧ್ಯ ಆಗ್ತದೆಯಲ್ಲ. ಅವರು ಧರ್ಮಬದ್ಧ, ನೀತಿಬದ್ಧ ಸಮಾಜ ಕಟ್ಟಲಿಕ್ಕಾಗಿ ಆಹಾರ, ಆಚಾರ, ವಿಚಾರಗಳ ಮೇಲೆ ತಾವೇ ಪ್ರಯೋಗ ಮಾಡಿಕೊಂಡು ಅವು ಹೇಗಿರಬೇಕು ಅನ್ನೋದನ್ನು ಸಮಾಜಕ್ಕೆ ತಿಳಿಸಿಕೊಟ್ರು. ಇನ್ನೊಂದು ಅರ್ಥದಲ್ಲಿ ಅನಾಚಾರ್ಯನೂ ಕೂಡ ಹಿರಿಯ ಅಂತಲೇ ಕರಿಬೋದು. ಯಾರಿಗೆ ಅವನು ಹಿರಿಯ? ಅವನಂಥ ಸಮಾನ ಗುಣಗಳು ಯಾರಲ್ಲಿದ್ದಾವೋ ಅವ್ರಿಗೆ ಹಿರಿಯ. ಹಾಗಂತ ಅವನ ಹಿಂಬಾಲಕರನ್ನ ಹಿರಿಯರು, ಮಾರ್ಗದರ್ಶಿಗಳು, ಜಂಗಮರು ಅಂತ ಕರೆದ್ರೆ ನಾಯಕ ನರಕ ಖಂಡಿತ ತಪ್ಪದು. ಇವತ್ತಂತೂ ಆಹಾರ ನೀತಿಯ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ.
ವ್ಯಕ್ತಿ ತನಗೆ ಬೇಕಾದ ಆಹಾರವನ್ನು ಸ್ವೀಕರಿಸಲಿಕ್ಕೆ ಸ್ವತಂತ್ರ. ಆದರೆ ಸಾತ್ವಿಕ ಜೀವನ ನಡೆಸಬೇಕು ಅನ್ನುವಂಥವ್ರು, ಬಸವ ತತ್ವವನ್ನು ಹತ್ಕೊಂಡವರು ಸಾತ್ವಿಕ ಆಹಾರವನ್ನೇ ಸ್ವೀಕರಿಸಬೇಕು. ಇದು ನಮ್ಮ ಅಭಿಪ್ರಾಯ ಅಲ್ಲ, ಶರಣರ ಅಭಿಪ್ರಾಯ. ಕಾಲ ಕಾಲಕ್ಕೆ ಆಹಾರದ ವಿಧಾನಗಳು ಬದಲಾವಣೆ ಆಗ್ಬೋದು. ಏನೇ ಬದಲಾದರೂ ಆಹಾರದಲ್ಲಿ 3 ವಿಭಾಗ: ಸಾತ್ವಿಕ ಆಹಾರ, ತಾಮಸಿಕ ಆಹಾರ, ರಾಜಸಿಕ ಆಹಾರ. ಈ ಆಹಾರಗಳು ಮನುಷ್ಯನಲ್ಲಿಯ ಗುಣಗಳನ್ನು ಉದ್ದೀಪನಗೊಳಿಸುವಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಹಿಂದೆಲ್ಲ ನಿಮಗೆ ಗೊತ್ತಿದೆ, ಹಸುವಿನ ಹಾಲು ಅಮೃತಕ್ಕೆ ಸಮಾನ ಅಂತ ನಂಬಿಕೆ ಇತ್ತು. ಇವತ್ತು ಅದೇ ಹಾಲನ್ನು ವಿಷ ಅಂತ ಕರೀತಾರೆ. ನಾಟಿ ಹಸು ಹೊರತುಪಡಿಸಿದರೆ ಉಳಿದೆಲ್ಲ ಹಸುಗಳ ಹಾಲು ಬಿಳಿಯ ದ್ರವ ಅಥವಾ ವಿಷ ಅಂತ ಹೇಳಿ ತಜ್ಞರೇ ಗುರುತಿಸಿದ್ದಾರೆ. ಪ್ರಾಣಿಜನ್ಯ ಆಹಾರ ಪ್ರಾಣಿಗಳಿಗೆ ಯೋಗ್ಯವೇ ಹೊರತು ಮನುಷ್ಯನಿಗೆ ಅಲ್ಲ. ಅದರಿಂದ ಪ್ರಾಣಿಜನ್ಯ ವಸ್ತುಗಳನ್ನು ಮನುಷ್ಯ ತನ್ನ ಆಹಾರವಾಗಿ ಬಳಸಬಾರದು ಅನ್ನುವಂಥ ವಾದವೂ ಇದೆ. ಇವತ್ತೇನಾದರೂ ಪೌರಾಣಿಕ ಕಾಮಧೇನು ಇದ್ದಿದ್ರೆ ಅದರ ಹಾಲು ಕೂಡ ವಿಷ ಎಂತಿದ್ರು ಏನೋ. ಆಹಾರ ನೀತಿಯನ್ನು ಹೇಳುವಾಗ ಆದ್ಯ ವಚನಕಾರ ದಾಸಿಮಯ್ಯನವರ ಒಂದು ವಚನ ಎಲ್ಲರೂ ಹೇಳ್ತಾರೆ: ಅಡಗ ತಿಂಬಲು ಕಣಕದ ಅಡಿಗೆ ಇರಲಿಕ್ಕೆ, ಕುಡಿವರು ಸುರೆಯ ಹಾಲಿರಲಿಕ್ಕೆ, ಹಡೆದುಂಬ ವೇಸಿಯರನ್ನೊಲ್ಲದೆ ಹೆರರ ಮಡದಿಗೆ ಅಳುಕುವ ಸತ್ತ ನಾಯ ತಿಂಬ ಹಡ್ಡಿಗರ ನೇನೆಂಬೆನೈ ರಾಮನಾಥ. ಈ ಶುಚಿಯಾದ ರುಚಿಯಾದ ಸತ್ವಗುಣ ಉದ್ದೀಪಿಸುವಂಥ ಪುಷ್ಟಿದಾಯಕ ಅಂಶಗಳು ಶಾಖಾಹಾರದಲ್ಲೇ ಹೆಚ್ಚು ಇರುವಾಗ ಬೇರೆ ರೀತಿಯ ಆಹಾರವನ್ನು ಸೇವಿಸೋದು ಸರಿಯೇ? ಅಮೃತ ಸಮಾನವಾದಂಥ ಹಾಲಿರುವಾಗ ಮತ್ತು ಬರೆಸುವಂಥ, ಕರುಳು ಸುಡುವಂಥ ಸುರಾಪಾನ ಬೇಕೇ? ಇದು ದಾಸಿಮಯ್ಯನವರ ಮೂಲಭೂತ ಪ್ರಶ್ನೆ. ಬೇಕು ಅನ್ನುವಂಥದ್ದಾದರೆ ಅದು ಸತ್ತ ನಾಯಿಯ ಮಾಂಸವನ್ನು ತಿನ್ನುವ ಹುಚ್ಚರಿದ್ದ ಹಾಗೆ ಅಂತ ಅವರೇ ಹೇಳ್ತಾರೆ. ಶರಣರು ಒತ್ತು ಕೊಡೋದು ಎಲ್ಲ ರೀತಿಯ ಶುದ್ಧಿಗೆ. ದಾಸಿಮಯ್ಯನವರೇ ಮತ್ತೊಂದೆಡೆ ಹೇಳ್ತಾರೆ, ಪಂಚಮಹಾಪಾತಕಗಳ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಮಾಂಸಾಹಾರಿ ಪಂಚಮ ಮಹಾಪಾತಕ ಅಂತ ಕರೀತಾರೆ. ಅವರು ಹೇಳೋದನ್ನು ನೀವು ಗಮನಿಸಬೇಕು. ಅನಾಚಾರಿಗಳ ಮನೆಯಲ್ಲಿ ಆಹಾರ ಸ್ವೀಕರಿಸಿದರೆ ಅಘೋರ ನರಕ ತಪ್ಪದು ಅಂತ ಮಡಿವಾಳ ಮಾಚಿದೇವರು ಹೇಳ್ತಾರೆ. ಅನ್ಯ ದೈವ ಸುರೆ ಮಾಂಸವುಳ್ಳನ್ನಕ್ಕ ಭಕ್ತನೇ ಅಂತ ಪ್ರಭುದೇವರು ಕೇಳ್ತಾರೆ. ಸತ್ಯದ ದಾರಿಯಲ್ಲಿ ನಡೆಯದವರು ಉಂಬುವುದೆಲ್ಲ ಕಿಲ್ವಿಷ, ತಿಂಬುದೆಲ್ಲ ಅಡಗು, ಕುಡಿಯುವುದೆಲ್ಲ ಸುರೆ ಅಂತಾರೆ ಅಕ್ಕ ಮಹಾದೇವಿಯವರು. ಅಕ್ಕಮ್ಮ ವ್ರತಗಳ ಬಗ್ಗೆ ವಿವರಿಸ್ತಾ, ಇಂತಿ ಕಷ್ಟವ ಕಂಡು ದ್ರವ್ಯದಾಶೆಗೆ ಒಪ್ಪಿದೇನಾದಡೆ ಅವನೂಟ ಸತ್ತ ನಾಯಿಯ ಮಾಂಸ ಅಂತಾಳೆ. ಅಂಗದಿಚ್ಛೆಗೆ ಮಧ್ಯ ಮಾಂಸವ ತಿಂಬರು, ಕಂಗಳಿಚ್ಛೆಗೆ ಪರವಧುವ ನೆರೆವರು, ಲಿಂಗ ಲಾಂಛನದಾರಿಯಾದಲ್ಲಿ ಫಲವೇನು? ಹೀಗೆ ಬಸವಣ್ಣವರು ಕೇಳ್ತಾರೆ. ಅವರೇ ಮತ್ತೊಂದು ವಚನದಲ್ಲಿ ಆಚಾರ ವಿಚಾರ ಬೇರೆ ಬೇರೆ ಆಗಿರೋದನ್ನು ಕಂಡು ಒಂದು ರೀತಿ ಸಾತ್ವಿಕ ಕೋಪವನ್ನು ವ್ಯಕ್ತಪಡಿಸ್ತಾರೆ. ಆ ವಚನ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಏನಯ್ಯ, ವಿಪ್ರರು ನುಡಿದಂತೆ ನಡೆಯರು, ಇದೆಂತಯ್ಯ, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಸಂಗಮ ದೇವಯ್ಯ ಹೊಲೆಯರ ಬಸುರಲ್ಲಿ ವಿಪ್ರರು ಹುಟ್ಟಿ ಗೋಮಾಂಸ ತಿಂಬುವರು ಎಂಬುದಕ್ಕೆ ಇದೇ ದೃಷ್ಟ. ಈ ವಚನದಲ್ಲೂ ಕೂಡ ಶರಣರ ಆಹಾರ ನೀತಿಯನ್ನು
ಮನಗಾಣಬಹುದು. ನುಡಿದಂತೆ ನಡೆಯೋದು, ನಡೆದಂತೆ ನುಡಿಯೋದು ಹಿರಿಯರ ಮಾರ್ಗದರ್ಶಕರ ಕರ್ತವ್ಯ. ಆದರೆ ಈ ವಿಪ್ರರು ಮಾರ್ಗದರ್ಶಕರು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳೋದೇ ಒಂದಾದರೆ ತಾವು ಆಚರಿಸೋದೇ ಬೇರೆಯವರು. ಇಂಥವರು ಗೋಮಾಂಸ ತಿಂದಂತೆ ಅಂತ ಕರೀತಾರೆ. ಲಿಂಗಾಯತ ಧರ್ಮದ ವಿಚಾರ ಬಂದಾಗ ಬಹುತೇಕ ಜನರು ಚನ್ನಬಸವಣ್ಣವರ ವಚನಗಳನ್ನು ಗಮನಿಸ್ತಾರೆ. ಯಾಕೆ ಅಂತಂದರೆ ಚನ್ನಬಸವಣ್ಣವರು ಈ ಲಿಂಗಾಯತ ಧರ್ಮದ ಸೂತ್ರಗಳಾದಂಥ ಅಷ್ಟಾವರಣ, ಪಂಚಾಚಾರ, ಷಷ್ಠಲಗಳ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂಥವ್ರು. ಹಾಗಾಗಿನೇ ಅವರು ವಯಸ್ಸಿನಲ್ಲಿ ಕಿರಿಯರಾಗಿದ್ದರು, ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು. ಅದರ ಕಾರಣಕ್ಕಾಗಿಯೇ ಅನುಭವ ಮಂಟಪದ ಅಧ್ಯಕ್ಷರು ಆಗಿದ್ದರು. ಅಂಥ ಚನ್ನಬಸವಣ್ಣವರು ತಮ್ಮ ಯಾವ ವಚನಗಳಲ್ಲೂ ಕೂಡ ಮದ್ಯ ಮಾಂಸ ಸೇವನೆಗೆ ಪ್ರೋತ್ಸಾಹವನ್ನು ನೀಡಿಲ್ಲ. ಇವತ್ತು ಕೆಲವು ವಿಚಾರವಂತರು ಅನ್ನುವಂಥವ್ರು, ಶರಣರ ತತ್ವಗಳನ್ನು ಒಪ್ಪುವಂಥವರು, ಬುದ್ಧನ ನಂತರ ಸಮಾಜಮುಖಿ ಚಿಂತನೆ ಮಾಡಿದವರು ಬಸವಣ್ಣ ಅಂತ ಬಾಯಿ ತುಂಬ ಹೊಗಳೋದನ್ನು ನಾವೆಲ್ಲ ಕೇಳಿದ್ದೀವಿ. ಆದರೆ ಅವರು ಅಂದರೆ ಬಸವಣ್ಣವರು ಅಥವಾ ಶರಣರು ಹೇಳುವಂಥ ಎಲ್ಲ ವಿಚಾರಗಳನ್ನು ಪರಿಪಾಲಿಸ್ತಾ ಇದ್ದಾರನ? ಇಲ್ಲ. ಶರಣರು ಹೇಳುವಂಥ ಕಾಯಕ, ದಾಸೋಹ, ಜಾತ್ಯತೀತತೆ, ಲಿಂಗ ಸಮಾನತೆ ಇಂಥ ತತ್ವಗಳನ್ನು ನಾವು ಒಪ್ಪಿದ ಮೇಲೆ ಇಷ್ಟಲಿಂಗ ಪೂಜೆಯನ್ನು ಒಪ್ಪಲೇಬೇಕು. ಲಿಂಗ ದೀಕ್ಷೆ ವಿಚಾರ ಬಂದಾಗ ಮಾತ್ರ ಕೆಲವರು ಏನೇನೋ ತರ್ಕ ಮಾಡ್ತಾರೆ. ಕಾಯಕ ತತ್ವದಲ್ಲಿ ಲಿಂಗ ದೀಕ್ಷೆಯು ಅಡಕವಾಗಿದೆ. ಕಾಯಕಶೀಲರು ಇಷ್ಟಲಿಂಗ ಪೂಜಿಸುವಂಥದ್ದು ಅಗತ್ಯ. ಅದು ಕಾಯಕದಷ್ಟೇ ಮುಖ್ಯ. ಶರಣರ ಅರಿವು, ಆಚಾರ, ಆಹಾರ ಶುದ್ಧಿಯ ತತ್ವಗಳನ್ನು ನಾವು ಗೌರವಿಸಬೇಕು ಅಂದರೆ ಲಿಂಗ ದೀಕ್ಷೆಯನ್ನು ಕೂಡ ಗೌರವಿಸಬೇಕಾಗುತ್ತೆ. ಆಹಾರದ ದಿಗ್ಬಂಧನವನ್ನು ಕೂಡ ಅನುಸರಿಸಬೇಕಾಗುತ್ತೆ. ಹೀಗೆ ದಿಗ್ಬಂಧನ ಹಾಕಿದರೆ ಯಾರು ನಿಮ್ಮ ಧರ್ಮಕ್ಕೆ ಬರ್ತಾರೆ ಅಂತ ಅನೇಕರು ಪ್ರಶ್ನೆ ಎತ್ತೋದುಂಟು. ಇದಕ್ಕೆ ಬಸವಣ್ಣವರ ವಚನವೇ ಉತ್ತರ ಕೊಡೋ ಹಾಗಿದೆ. ಅವ್ರು ಹೇಳ್ತಾರೆ, ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸುರಿಯ ಗಡಿಗೆ, ಕೊರಳಲ್ಲಿ ದೇವರಿರಲು, ಅವರ ಲಿಂಗನೆಂಬೆ ಸಂಗನೆಂಬೆ, ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆನು. ಇದರ ಅರ್ಥ ಹಿಂಸೆಗೆ, ಮಾಂಸಾಹಾರಕ್ಕೆ, ಮದ್ಯಪಾನಕ್ಕೆ ಅನುಮತಿ ನೀಡಿದ್ದಾರೆ ಅಂತ ಅರ್ಥೈಸಬೇಕಾಗಿಲ್ಲ. ಯಾರು ಈ ಧರ್ಮದ ಒಳಗೆ ಬರಬೇಕು ಅಂತ ಬಯಸ್ತಾರೋ ಅವ್ರು ಮೊದಲು ಹೇಗಾದರೂ ಜೀವನ ನಡೆಸಿರ್ಲಿ. ಒಮ್ಮೆ ಈ ಧರ್ಮದ ತತ್ವಗಳಿಗೆ ಬದ್ಧರಾಗಿ ಬಂದ ನಂತರ ತಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಬೇಕು. ಇದು ಶರಣರ ಆಶಯ. ಅನುಭವ ಮಂಟಪಕ್ಕೆ ಬಂದವರಲ್ಲಿ ಕಾಯಕಶೀಲರು ಇದ್ದರು, ಕಾಯಕ ವಂಚಕರು ಇದ್ದರು. ಕಳ್ಳರು, ಹೆಂಡದ ವ್ಯಾಪಾರಿಗಳು, ವ್ಯಭಿಚಾರಿಗಳು, ವ್ಯಭಿಚಾರ ಮಾಡೋರು, ಮಾಡಿಸೋರು, ಹೀಗೆ ಅದನ್ನೇ ತಮ್ಮ ವೃತ್ತಿ ಅಂತ ಭಾವಿಸ್ಕೊಂಡವರು ಇದ್ದಿರಬಹುದು. ಅವರೆಲ್ಲರೂ ಶರಣರ ಪಾರದರ್ಶಕ ಬದುಕನ್ನು ಕಂಡು ಅನುಭವ ಮಂಟಪದ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಬದುಕನ್ನು ಶುದ್ಧವಾಗಿಸಿಕೊಂಡರು. ಆಹಾರದ ವಿಚಾರದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ವಚನ ತುಂಬ ಗಮನಾರ್ಹ. ಅವ್ರು ಹೇಳ್ತಾರೆ, ಬಡವರ ಭೋಜನ ಹೋಗಿಸಿದವ ಭವಾನಿ ಪುತ್ರ ನೋಡಯ್ಯ, ಕಡವರನ ಎಡೆಗೊಂಡವ ವಿಷ್ಣುವಿನ ವಂಶದವ ನೋಡಯ್ಯ. ಬಡವರ ಭೋಜನ ಅಮೃತ ಸೇವನೆ, ಕಡವರನ ಅಮೃತ ಸುರಾಪಾನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಗಾದೆ ಮಾತು, ಬಡವ ಮನೆ ಊಟ ಚಂದ,
ಶ್ರೀಮಂತರ ಮನೆ ನೋಟ ಅಥವಾ ಮಾತು ಚಂದ ಅಂತ ಹೇಳುತ್ತೆ. ಬಡವ್ರ ಮನೆ ಪ್ರಸಾದ ಸ್ವೀಕರಿಸಿದ್ವ, ಯಾರು ಬಡವ್ರ ಮನೆ ಪ್ರಸಾದ ಸ್ವೀಕರಿಸ್ತಾರೋ ಅವರು ಪಾರ್ವತಿಯ ಪುತ್ರ ಅಂತ ಹೇಳ್ತಾರೆ. ಕಡವರ ಅಂದ್ರೆ ಸಂಪತ್ತು, ಸಂಪತ್ತು ಶ್ರೀಮಂತರ ಸ್ವತ್ತು ಅನ್ನಂಗಾಗಿದೆ. ಅಂಥ ಶ್ರೀಮಂತರ ಮನೆಯಲ್ಲಿ ಪ್ರಸಾದ ಸ್ವೀಕರಿಸುವಂಥವರು ವಿಷ್ಣುವಿನ ವಂಶದವರು ಅಂತ ಹೇಳ್ತಾರೆ. ಇಲ್ಲಿ ಭವಾನಿ ಪುತ್ರ ಮತ್ತು ವಿಷ್ಣುವಿನ ವಂಶ ಇವೆರಡನ್ನೂ ನಾವು ಗಮನಿಸಬೇಕು. ಆಹಾರ ಪದ್ಧತಿ ಬಗ್ಗೆ ಹೇಳುವಾಗ ಶಿವ ಪಾರ್ವತಿ ಪುತ್ರರಾಗೋದಕ್ಕಿಂತ, ಅಂದರೆ ಶಿವನ ಪಾರ್ವತಿಯ ಪುತ್ರರಾಗೋದಕ್ಕಿಂತ ವಿಷ್ಣುವಿನ ವಂಶದವರಾಗಬೇಕು ಅನ್ನುವಂಥದ್ದು ಅನೇಕರ ಧೋರಣೆ ಇರುವಂತೆ ಕಾಣುತ್ತೆ. ಯಾಕೆ ಅಂದರೆ ಶಿವ ತುಂಬ ಸರಳವಾಗಿರುವಂಥವನು, ಸ್ಮಶಾನವಾಸಿ, ಬಡವರ ಬಂಧು. ಅದೇ ವಿಷ್ಣು ಮೈ ತುಂಬ ಆಭರಣ, ತಲೆ ಮೇಲೆ ಚಿನ್ನದ್ದೋ ವಜ್ರದ್ದೋ ಕಿರೀಟ, ಶೇಷಶಯನ. ಅವನು ಶ್ರೀಮಂತರ ಪ್ರತಿನಿಧಿ. ಬಡವರ ಮನೆಯ ಆಹಾರ ಅಮೃತಕ್ಕೆ ಸಮಾನ. ಯಾಕೆ ಅಂತಂದರೆ ಅವ್ರು ಬಂದ ಅತಿಥಿಗಳನ್ನು ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಅಯ್ಯೋ ಇಂಥವ್ರು ನಮ್ಮ ಮನೆಗೆ ಬಂದದ್ದೇ ಭಾಗ್ಯ ಅಂತ ಹೇಳಿ ಸಂತೋಷ ಪಡ್ತಾರೆ. ತಮ್ಮ ಮನೆಯಲ್ಲಿರುವಂಥ ಗಂಜಿಯನ್ನೇ ಪಾಯಸ ಪಕ್ವಾನ್ನ ಅನ್ನೋ ಹಾಗೆ ಅವರಿಗೆ ಗುಣಪಡಿಸ್ತಾರೆ. ಅವರ ಮನೆಯ ಗಂಜಿಗೆ ಮನೆಯಲ್ಲಿದ್ದಂಥ ಎಲ್ಲ ಜನರ ಪ್ರೀತಿಯ ಸಿಂಚನ ಆಗೋದ್ರಿಂದ ಆ ಅಂಬಲಿನೇ ಅಮೃತಕ್ಕೆ ಸಮಾನ ಆಗುತ್ತೆ. ಅದೇ ಶ್ರೀಮಂತರ ಮನೆಗೆ ಹೋದರೆ ಕೆಲವರು ಹೇಗೆ ವರ್ತನೆ ಮಾಡ್ತಾರೆ ಅಂತ ಹೇಳೋ ಅಗತ್ಯ ಇಲ್ಲ. ಅದನ್ನು ಬಸವಣ್ಣವರು ಒಂದು ವಚನದಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಒಬ್ಬರಿಗೆ ಹಾವು ಕಚ್ಚಿ ವಿಷ ಏರಿ ಆಗಲೇ ಮೇಲ್ಗಣ್ಣು ಮಾಡ್ತಾ ಪ್ರಜ್ಞೆ ತಪ್ಪಿದೆ ಅಂತ ತಿಳ್ಕೊಳ್ಳಿ. ಆವಾಗಲೂ ಅವನಿಗೆ ಸೂಕ್ತ ಮದ್ದನ್ನು ನೀಡಿ ಎಚ್ಚರಿಸ್ಬೋದು, ಮಾತನ್ನು ಆಡಿಸ್ಬೋದು. ಒಬ್ಬರಿಗೆ ದೆವ್ವ ಬಡ್ಕೊಂಡಿದ್ರೆ ಮಂತ್ರವಾದಿ ಬಂದು ಆ ದೆವ್ವನನ್ನು ಬಿಡಿಸ್ಬೋದು. ಆದರೆ ಶ್ರೀಮಂತಿಕೆ ಅನ್ನೋಂಥ ಹಾವು ಕಚ್ಚಿದ್ರೆ, ದೆವ್ವ ಬಡಿದ್ರೆ ಅವರನ್ನು ಮಾತಾಡಿಸ್ಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಮಾತಾಡಿಸ್ಬೇಕು ಅಂದರೆ ಮತ್ತೆ ಬಡತನ ಅನ್ನೋಂಥ ಮಂತ್ರವಾದಿನೇ ಬರಬೇಕಾಗತ್ತೆ. ಹೀಗೆ ಹೇಳುವ ಮೂಲಕ ಶ್ರೀಮಂತಿಕೆಯ ಅಟ್ಟಹಾಸದಲ್ಲಿ ಮೆರೆಯುವಂಥವರ ಕಣ್ಣು ತೆರೆಸೋ ಪ್ರಯತ್ನವನ್ನು ಬಸವಣ್ಣವರು ಮಾಡಿದ್ರು. ಅಂಥ ಶ್ರೀಮಂತರ ಮನೆ, ಅವರು ಕೊಡುವಂಥ ಆಹಾರ ಅಮೃತವೇ ಆಗಿದ್ರೂ ಕೂಡ ಅದು ಸುರಾಪಾನ ಮಾಡಿದಂತೆ ಅಂತ ಸಿದ್ದರಾಮೇಶ್ವರರು ಹೇಳ್ತಾರೆ. ವಿಷ್ಣು ಹಾಲ್ಗಡಲಿನಲ್ಲಿ ತೇಲುವಂಥವನು, ಹಾವಿನ ಮೇಲೆ ಮಲಗಿ ಸುತ್ತಿಸುವಂಥವನು. ಅದೇ ಶಿವನ ವಾಹನ ನಮ್ಮ ವ್ಯವಸಾಯಗಾರರು ಬಳಸುವಂಥ ಎತ್ತು. ಅವನ ಮಕ್ಕಳಾದ ಷಣ್ಮುಖನ ವಾಹನ ನವಿಲು, ಗಣಪತಿಯ ವಾಹನ ಇಲಿ. ಈ ಪೌರಾಣಿಕ ಕಲ್ಪನೆಗಳು ಸಾಂಕೇತಿಕ ಅಂತಲೇ ಭಾವಿಸ್ಕೊಳ್ಳೋಣ. ಆದರೆ ಯಾರು ಯಾವ ವರ್ಗಕ್ಕೆ ಸೇರಿದ್ರು ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ. ಅವರವರು ನಿತ್ಯ ಬಳಕೆ ಮಾಡುವಂಥ ವಸ್ತುಗಳಿಂದಲೇ ಅವರ ಗುಣ ಸ್ವಭಾವಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬಡವರು ಎಲ್ಲರಿಗೂ ಒಳಿತು ಮಾಡುವಂಥದ್ದು ಇದ್ದೇ ಇದೆ, ಅದು ಶಿವನ ಗುಣ. ತಂದೆ ಗುಣನೇ ಮಕ್ಕಳಿಗೆ ಬಂದಿದೆ. ಹಿರಿಯರು ಹೇಳ್ತಾರಲ್ಲ, ಅವ್ರ ಅಪ್ಪನಂಗೆ ಅವನಿದ್ದಾನೆ ಅಂತ. ಹಾಗಾಗಿ ಗಣಪತಿಯನ್ನು ವಿಘ್ನ ನಿವಾರಕ ಅಂತಲೂ ಕರೀತಾರೆ. ಅದೇ ವಿಷ್ಣುವಿನ ವಂಶದ ಬಗ್ಗೆ ಹೇಳಬೇಕಾಗಿಲ್ಲ. ಅವರ ಆಹಾರ ಪದ್ಧತಿಗೂ ಗುಣ ಸ್ವಭಾವಗಳಿಗೂ ನಿಕಟವಾದಂಥ ಸಂಬಂಧ ಇರುತ್ತೆ. ಕೆಲವರು ರೆಸಾರ್ಟ್ಗಳಿಗೆ ಹೋಗೋದನ್ನು ನೀವು ನೋಡಿದ್ದೀರಿ. ಅಲ್ಲಿಗೆ ಹೋಗೋರೆಲ್ಲ ಯಾರು? ಬಡವರು ಯಾರು ಅಲ್ಲಿಗೆ ಹೋಗಲಿಕ್ಕೆ ಆಗಲ್ಲ. ಹಾಗಂತ ಅಲ್ಲಿಗೆ ಹೋದಂಥವ್ರು ಯಾರಾದರೂ ಆದರ್ಶ ನಡಾವಳಿಕೆಗಳನ್ನು ಮೈಗೂಡಿಸ್ಕೊಂಡು ಬರ್ಲಿಕ್ಕೆ ಹೋಗ್ತಾರಾ? ಖಂಡಿತ ಇಲ್ಲ.
ಕುಡಿದು ತಿಂದು ಮಜಾ ಮಾಡಲಿಕ್ಕೇ ಅಲ್ಲಿಗೆ ಹೋಗೋದು. ಆದರೆ ನಮ್ಮ ಶಿವ ಹೋಗಿದ್ದು ಮಾದಾರ ಚೆನ್ನಯ್ಯನ ಮನೆಗೆ. ಅಲ್ಲಿ ಚೆನ್ನಯ್ಯ ಪ್ರೀತಿಯಿಂದ ನೀಡಿದಂಥ ಅಂಬಲಿನೇ ಅಮೃತ ಅನ್ನೋ ಹಾಗೆ ಶಿವ ಸವಿತಾನ. ಚೋಳರಾಜನ ಭಕ್ಷ್ಯ ಭೋಜ್ಯಗಳನ್ನು ನಿರಾಕರಿಸ್ತಾನೆ. ಹಾಗೆ ನೋಡಿದರೆ ಸಂಪತ್ತು ಅನ್ನೋದೇ ಒಂದು ರೀತಿಯ ವಿಷ. ಅದರ ಅಮಲಿನಲ್ಲಿ ಇರುವಂಥವ್ರು ಯಾರೋ ಅವರೆಲ್ಲರೂ ಒಂದು ರೀತಿಯಲ್ಲಿ ಶ್ರೀಮಂತರು. ಅವರ ಮನೆಯಲ್ಲಿ ಕೂಳ ತಿಂದರೆ ಅಥವಾ ಊಟ ಮಾಡಿದರೆ ಅದು ಸುರಾಪಾನ ಮಾಡಿದಂತೆ ಅಂತ ಸಿದ್ದರಾಮೇಶ್ವರರು ಸ್ಪಷ್ಟಪಡಿಸ್ತಾರೆ. ಇದೇ ಭಾವನೆ ಅನೇಕ ವಚನಕಾರರಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕೊನೆಯ ಮಾತನ್ನು ಹೇಳೋದಾದರೆ, ಅಂಗದ ಮೇಲೆ ಲಿಂಗವಿಲ್ಲದವರಲ್ಲಿ ಲಿಂಗಾರ್ಪಿತವ ಬೇಡಲಿಕ್ಕೆ, ಅಂಗದ ಮೇಲೆ ಲಿಂಗವುಳ್ಳ ಲಿಂಗವಂತರಲ್ಲಿ ಲಿಂಗಾರ್ಪಿತವ ಬಿಡಲೇತಕ್ಕೆ, ಜಾತಿ ಗೋತ್ರವನೆತ್ತಿ ನುಡಿಯಲೇಕೆ, ಸಹಜ ಶಿವಭಕ್ತರೆಂದು ಶೀಲವಂತರೆಂದು ವ್ರತಾಚಾರಿಗಳೆಂದು ವ್ರತಭ್ರಷ್ಟರೆಂದು ಅವರ ಕುಲ ಛಲವ ಕೇಳಿಕೊಂಡು ಆಚಾರವುಳ್ಳವರು ಅನಾಚಾರಿಗಳು ಎಂದು ಬೇಡುವ ಭಿಕ್ಷವ ಬಿಡಲೇತಕ್ಕೆ, ಮಧ್ಯ ಮಾಂಸವ ಪುಂಜಿಸುವವರು ಅನಾಚಾರಿಗಳು. ಆವ ಕುಲವಾದನೇನು, ಅಂಗದ ಮೇಲೆ ಲಿಂಗವುಳ್ಳವರೆಲ್ಲರೂ ಆಚಾರವುಳ್ಳವರೆಂಬೆನೆಯ ಅಮುಗೇಶ್ವರ ಲಿಂಗಕ್ಕೆ ಅವರೇ ಸದ್ಭಕ್ತರೆಂದು. ರಾಯಮ್ಮನವರ ಈ ವಚನವೂ ಕೂಡ ಆಹಾರದ ವಿಧಾನವನ್ನೇ ತಿಳಿಸಿಕೊಡುತ್ತೆ. ಇಷ್ಟು ಮಾತುಗಳನ್ನು ಹೇಳ್ತಾ ಇವತ್ತು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ವಚನಗಳ ಹೊಸ ಅಧ್ಯಯನ ವಿಧಾನಗಳು ಅಂತ ಹೇಳಿ ತಮ್ಮದೇ ಆದಂತಹ ಕೆಲವು ಆಲೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ವಚನ ಪಠ್ಯದ ಬಗ್ಗೆ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಲಾವಿದರು ಮಧುರವಾಗಿ ವಚನಗಳನ್ನು ಹಾಡಿದ್ದಾರೆ. ಮತ್ತೆ ಕಲ್ಯಾಣ ಕಾರ್ಯಕ್ರಮದ ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ನಮ್ಮ ತಂತ್ರಜ್ಞರು ತುಂಬ ಹೆಣಗಾಡ್ತಾ ಇದ್ದಾರೆ. ಇವರೆಲ್ಲರಿಗೆ ಮತ್ತು ಅಂತರ್ಜಾಲದ ವೀಕ್ಷಕರಿಗೆ ಹಾಗೂ ಸುದ್ದಿ ಮಾಧ್ಯಮದವರಿಗೆ ಕೃತಜ್ಞತೆಗಳು. ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಹಾಡಿ ಶರಣರ ಹಾಡಿ ಹಾಡಿ. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ವೈರಾಗ್ಯ ನಿಧಿಯಕ್ಕ ಅಲ್ಲವ ಪ್ರಭು, ವೈರಾಗ್ಯ ನಿಧಿಯಕ್ಕ ಅಲ್ಲವ ಪ್ರಭು, ಮೆರೆದಂತ ಕಲ್ಯಾಣ ನಾಡು, ಮೆರೆದಂಥ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಮಡಿವಾಳ ಮಾತೆಯ ಸಮಗಾರ ಹರಣಯ್ಯ ಶರಣರು ಮೆರೆದಂತ ನಾಡು. ಮಡಿವಾಳ ಮಾತೆಯ ಸಮಗಾರ ಹರಣಯ್ಯ ಶರಣರು ಮೆರೆದಂತ ನಾಡು. ಜೋಹಾರ ಕತ್ತಯ್ಯ ಮಾದಾರ ಚಂದಯ್ಯ, ಜೋಹಾರ ಕತ್ತಯ್ಯ ಮಾದಾರ ಚಂದಯ್ಯ, ಉದಿಸಿದ ಕಲ್ಯಾಣ ನಾಡು, ಉದಿಸಿದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ.
ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಕೂಡಿ ಮಧುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಕೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಸಕಲರ ಕಲ್ಯಾಣ ತೋರುವ ಈ ಊರು ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯಿತು ಕಲ್ಯಾಣ ಪಟ್ಟಣವಾಯಿತು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಗೀತೆ ಹಾಡಿ ಜನವೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಮಾಡಿ ಶರಣರ ಹಾಡಿ ಪಾಡಿ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ